ಎಲ್ರಿಗೂ ನಮಸ್ಕಾರ. ಎರಡನೇ ಕ್ಲಾಸ್ಗೆ ಸ್ವಾಗತ. ಸಿಂಹಧ್ವಜ ಅಸ್ಟ್ರಾಲಜಿ ಕ್ಲಾಸ್ಗೆ ನೀವೆಲ್ಲ ಜಾಯ್ನ್ ಆಗಿದ್ದೀರಾ. ಫಸ್ಟ್ ಕ್ಲಾಸನ್ನು ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ ಕ್ಲಾಸ್ ನೋಡದೇ ಇದ್ದವರಿಗೆ ಎಲ್ರಿಗೂ ಕೂಡ ವಿಡಿಯೋ ಲಿಂಕನ್ನು ಶೇರ್ ಮಾಡಿದ್ದೆ. ಐ ಹೋಪ್ ನೀವೆಲ್ಲ ಅದನ್ನು ನೋಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋಣ, ಓಕೆನಾ. ಮೊದಲೇನಂದರೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ ಹಾಗೆಯೇ ಇವತ್ತು ಜ್ಯೋತಿಷ್ಯ ಕಲಿಬೇಕು ಅಂತಿರೋರಿಗೆ ಮುಖ್ಯವಾಗಿರಬೇಕಾಗಿರುವಂತಹ ಗುಣಲಕ್ಷಣಗಳೇನು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದೆ. ಖಂಡಿತವಾಗ್ಲೂ ಇವತ್ತು ಅದನ್ನೇ ಪ್ರಾರಂಭ ಮಾಡಿ ಅದರಿಂದ ಮುಂದೆ ವಿಷಯವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಎಷ್ಟು ಒಂದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಸುಮಾರು ಒಂದು 29 ಪೇಜಸ್ ಏನೋ 20 ಪೇಜಸ್ ಏನೋ ಇದೆ. ಸೊ ಅಷ್ಟು ಪ್ರಿಪೇರ್ ಮಾಡ್ಕೊಂಡಿರೋದನ್ನು ಕಂಪ್ಲೀಟ್ ಮಾಡೋಣ. ಆಲ್ಮೋಸ್ಟ್ 1 ಅವರಲ್ಲಿ ಮುಗಿಬಹುದು ಅಂತ ಅನ್ಕೋತೀನಿ. ಎಲ್ಲ ಕಲಿತಾ ಇದ್ದೀರಾ, ತುಂಬ ಆಸಕ್ತಿ. ಒಂದು ಏನಪ್ಪ ಸಮಸ್ಯೆ ಅಂತಂದರೆ ಯಾರಿಗೂ ಪೇಷನ್ಸ್ ಅನ್ನೋದೇ ಇಲ್ಲ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಎಲ್ಲ ತುಂಬ ಪೇಷನ್ಸ್ ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಪೇಷನ್ಸ್ ಇರಲಿ. ಯಾವುದಕ್ಕೂ ಕೂಡ ಗಡಿಬಿಡಿ ಮಾಡುವಂಥದ್ದು ಅಥವಾ ಬೇಗ ನಿಮ್ಮ ಜಾತಕವನ್ನು ತಿಳ್ಕೊಳ್ಳುವಂಥದ್ದು, ನಿಮ್ಮ ಕುತೂಹಲವನ್ನು ತಿಳ್ಕೊಳ್ಳುವಂಥದ್ದು ನನಗೆ ಅರ್ಥ ಆಗುತ್ತೆ. ನಿಮಗಿರೋ ಕುತೂಹಲ ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಆದರೆ ಇವತ್ತೇ ನೀವು ಅಷ್ಟು ತಿಳ್ಕೊಬಿಡ್ಬೇಕು ಅಂತಂದರೆ ಆಗಲ್ಲ. ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ನೀವು ಅದನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸುಮ್ಮನೆ ತಿಳಿಯೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೋಡೋಣ, ಮೊದಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ನೋಡಿ, ಜ್ಯೋತಿಷಿ ಆಗಬೇಕಾದವನಿಗೆ ಇರಬೇಕಾದ ಗುಣಗಳು ಯಾವುದು ಅಂತ ನೋಡೋಣ ಫಸ್ಟು, ಓಕೆನಾ. ಇದನ್ನು ಜ್ಯೋತಿಷ್ಯವನ್ನು ಹಣದ ಆಸೆಗಾಗಿ ಅಥವಾ ಭಯ ಹುಟ್ಟಿಸೋದಕ್ಕೆ ಬಳಸಬಾರ್ದು. ಮೊದಲನೇದು ಧರ್ಮ ಬುದ್ಧಿ ಇರಬೇಕು ಅಂತ, ಮೊರಾಲಿಟಿ ಇರಬೇಕು ಅಂತ, ಓಕೆನಾ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜ್ಯೋತಿಷ್ಯವನ್ನು ನಾವು ಕಲಿತಾ ಇರುವಂಥದ್ದು ನಮ್ಮ ಜೀವನೋಪಯೋಗಕ್ಕಾಗಿ ಹಣ ಮಾಡಿಕೊಂಡ್ರೆ ತಪ್ಪಿಲ್ಲ. ಆದರೆ ಅತಿ ಆಸೆ ದುರಾಸೆಗೊಳಗಾಗಿ ಇದನ್ನು ಬಳಸ್ಕೊಳ್ಳುವಂಥದ್ದು ಸರಿಯಲ್ಲ. ಇದನ್ನು ಮಾಡಬಾರ್ದು. ಅಥವಾ ಇನ್ನೊಬ್ಬರನ್ನ ಭಯ ಹುಟ್ಟಿಸೋದಕ್ಕೆ ಇದನ್ನು ಕಲ್ತ್ಕೋಬಾರ್ದು, ಇದನ್ನು ಯೂಸ್ ಮಾಡ್ಕೋಬಾರ್ದು ಅಂತ. ಹಾಗೆ ಸತ್ಯವನ್ನು ಹೇಳುವಾಗ ಸಮಾಧಾನವಾಗಿ ಶಾಂತವಾಗಿರೋ ರೀತಿಯಲ್ಲಿ ತಿಳಿಸಿ ಹೇಳುವಂತಹ ಬುದ್ಧಿ ಸಹನೆ ಇರಬೇಕು. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅಂದರೆ ಸಮಸ್ಯೆಗಳನ್ನು ಹೇಳ್ಕೊಂಡೇ ಬಂದಿರ್ತಾರೆ, ಅವರಿಗೆ ನಾವು ಅರ್ಥ ಮಾಡಿಸಿ ಸಮಾಧಾನ ಮಾಡುವಂಥ ಮಾತುಗಳಿಂದ ತಿಳಿಸಿ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೂ ಕೂಡ ಸಹನೆ ಬೇಕು ಅಂತ. ಸೊ ಪೇಷನ್ಸ್ ಬೇಕು. ಎಲ್ಲದರಲ್ಲೂ ಮುಖ್ಯವಾಗಿ ಬೇಕಾಗುವಂಥದ್ದು ಜ್ಯೋತಿಷಿಗೆ ಅದು ಪೇಷನ್ಸೇನೆ. ಅದಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ. ಹಾಗಾಗಿ ಖಂಡಿತವಾಗ್ಲೂ ಪೇಷನ್ಸ್ ಎಲ್ರಿಗೂ ಇರಬೇಕು, ಓಕೆನಾ. ಸೊ ಎರಡನೇದು ಆತ್ಮಶುದ್ಧಿ ಮತ್ತು ಧ್ಯಾನಶಕ್ತಿ. ಇದು ಹೌದು, ಯಾಕೆಂದರೆ ನಾನು ನಿಮಗೆ ಪ್ರತಿ ಸಲ ಹೇಳ್ತಾ ಇದ್ದೆ, ನನ್ನ ಚಾನೆಲ್ನಲ್ಲಿ ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಧ್ಯಾನ, ಜಪ, ಪೂಜೆ ಅಥವಾ ಪ್ರಾಣಾಯಾಮ ಯಾವುದೇ ರೀತಿ ವಿಧಾನದ ಮೂಲಕ ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ಕೋಬೇಕು. ದೇವರ ಆರಾಧನೆಯನ್ನು ಪ್ರತಿನಿತ್ಯ ಮಾಡಬೇಕು. ಇಷ್ಟ ದೇವರ ಆರಾಧನೆಯನ್ನು ಮಾಡಬಹುದು. ಕೇವಲ ಶುದ್ಧವಾಗಿ ಶಾಂತವಾಗಿರೋ ಮನಸ್ಸಿನಿಂದಾನೇ ಗ್ರಹಗಳ ನಿಜವಾದ ಅರ್ಥ ಗೊತ್ತಾಗುತ್ತೆ. ಗೊಂದಲದಲ್ಲಿದ್ದರೆ, ನಾವೇ ಗೊಂದಲದಲ್ಲಿದ್ದಾಗ, ನಮ್ಮ ಮನಸ್ಸೇ ನಮ್ಮ ಕೈಯಲ್ಲಿ ಇಲ್ಲದೆ ಇದ್ದಾಗ ನಮಗದನ್ನು ಹೇಗೆ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲದರ ಮೇಲೂ ಕೂಡ ಒಂದು ಸ್ವಲ್ಪ ಗಮನ ಇರಬೇಕು ಅಂತಂದರೆ ನಾವು ಸ್ವಲ್ಪ ಸಮಾಧಾನವಾಗಿರಬೇಕು. ಸಮಾಧಾನವಾಗಿ ದೇವರ ಆರಾಧನೆಯನ್ನು ಮಾಡ್ಕೋತಾ ಇದ್ದು ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡಾಗ ಮಾತ್ರ ಎಲ್ಲವನ್ನ ಕೂಡ ನಮ್ಮಿಂದ ಅರ್ಥ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿದಿನ ಒಂದು ದೇವರ ಆರಾಧನೆಯನ್ನು ಮಾಡಿ. ನಿಮ್ಮ ಇಷ್ಟ ದೇವರ ಆರಾಧನೆ ಯಾವ ದೇವರಾದರೂ ಆಗಿರ್ಬೋದು, ರಾಮ, ಕೃಷ್ಣ, ಹನುಮಂತ, ಗೋವಿಂದ, ನಾರಾಯಣ, ಯಾವುದೇ ದೇವರ ಆರಾಧನೆ ಮಾಡಿ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಪ್ರತಿನಿತ್ಯ ತಪ್ಪದೆ ಮಾಡಿ. ಆಗ ನೀವು ಎಷ್ಟು ಜಪಗಳನ್ನು ಮಾಡ್ತೀರಾ, ಎಷ್ಟು ಪೂಜೆ ಮಾಡ್ತೀರಾ, ಆಧ್ಯಾತ್ಮಿಕವಾಗಿ ಎಷ್ಟು ತೊಡಗಿಸ್ಕೋತೀರಾ ಅನ್ನೋದು ನಿಮ್ಮ ಮನಸ್ಸನ್ನು ಅಷ್ಟು ಕಂಟ್ರೋಲ್ ಆಗಿ ಸಮಾಧಾನವಾಗಿಡುತ್ತೆ. ನಿಮ್ಮ ಮನಸ್ಸೇ ಶುದ್ಧ ಇಲ್ಲದೆ ಇದ್ರೆ ಒಂದು ಜಾತಕವನ್ನು ಹೇಗೆ ನಿಮ್ಮಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಮನಸ್ಸನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕು. ಇದು ಜ್ಯೋತಿಷ್ಯ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ. ಹಾಗೆ ಶಾಸ್ತ್ರಜ್ಞಾನ, ಈಗ ನಾವೇನು ಕಲಿತಾ ಇದ್ದೀವಿ ಇದೆಲ್ಲ ಈ ಪರಾಶರ ಹೋರಾಶಾಸ್ತ್ರದಿಂದಾನೇ ಪ್ರಭಾವಿತವಾಗಿರುವಂಥದ್ದು, ಇದರಿಂದಾನೇ ಬಂದಿರುವಂಥದ್ದು. ಇದರ ಜೊತೆಗೆ ಪುರಾಣಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮುಂತಾದ ಎಲ್ಲ ಗ್ರಂಥಗಳಲ್ಲೂ ಕೂಡ ಒಂದು ಮಟ್ಟಿಗೆ ಜ್ಞಾನ ಇರಬೇಕು. ಅಂದರೆ ಎಲ್ಲವನ್ನ ಕೂಡ ಸ್ವಲ್ಪ ತಿಳ್ಕೋಬೇಕು. ಯಾಕೆಂದರೆ ಶಾಸ್ತ್ರಜ್ಞಾನ ಅನ್ನುವಂಥದ್ದು ಬೇಕಾಗತ್ತೆ. ಧರ್ಮ ಸೂಕ್ಷ್ಮಗಳು ಅಂತ ಹೇಳ್ತೀವಿ.
ಜ್ಯೋತಿಷ್ಯವನ್ನ ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಇದನ್ನ ಪರಾಶರ ಹೋರಾಶಾಸ್ತ್ರ ಹೇಳ್ಕೊಡಲ್ಲ. ಇದನ್ನ ನಿಮ್ಮ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ. ಆ ಕಾಮನ್ ಸೆನ್ಸ್ಗೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಪುರಾಣಗಳು ಮತ್ತೆ ಭಗವದ್ಗೀತೆಗಿಂತ ಹೆಚ್ಚಿನ ಒಂದು ಅದ್ಭುತವಾಗಿರುವಂತಹ ಸಹಾಯ ಇನ್ನೆಲ್ಲೂ ಸಿಗೋದಿಲ್ಲ. ಹಾಗಾಗಿ ಆ ಧರ್ಮ ಸೂಕ್ಷ್ಮಗಳನ್ನ ಕೂಡ ನೀವು ಹೊರಗಡೆಯಿಂದಾನೇ ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ಪುರಾಣಗಳು, ಭಗವದ್ಗೀತೆ ಮುಂತಾದ ಇಂಥ ಗ್ರಂಥಗಳು ನಿಮಗೆ ಖಂಡಿತವಾಗ್ಲೂ ಇದಕ್ಕೂ ಸಪೋರ್ಟ್ ಮಾಡುತ್ತೆ. ಪ್ರತಿಯೊಂದು ಕೂಡ ಇಂಟರ್ಲಿಂಕ್ಡ್, ಒಂದಕ್ಕೊಂದು ಹೊಂದಾಣಿಕೆ ಇದ್ದೇ ಇರುತ್ತೆ. ಓಕೆನಾ? ಪಂಚಾಂಗ, ಗ್ರಹಗಳು, ನಕ್ಷತ್ರಗಳು, ಹಾಗೆ ನಕ್ಷತ್ರಗಳ ಸ್ವಭಾವ ಇವೆಲ್ಲದರ ಬಗ್ಗೆ ಕನಿಷ್ಠ ಜ್ಞಾನ ಇರಲೇಬೇಕು. ಬಹಳಷ್ಟು ವಿಷಯವನ್ನ ಸದಾ ಸ್ಮರಣೆಯಲ್ಲಿರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ನೋಡಿ, ಪಂಚಾಂಗದ ಬಗ್ಗೆ, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಹೆಸರು, ಅವುಗಳ ಸ್ವಭಾವ, ಗ್ರಹಗಳ ಸ್ವಭಾವ ಇವೆಲ್ಲವನ್ನ ತಿಳ್ಕೊಂಡಾಗ ಅದನ್ನ ಒಂದೇ ಸಲ ತಿಳ್ಕೊಂಡ್ಬಿಟ್ರೆ ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನುವಂಥ ಗೊಂದಲ ಕಾಡುತ್ತೆ. ಹಾಗಾಗಿ ಇದನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ಹೋದಾಗೆ ಅದು ನಮಗೆ ಮನಸ್ಸಿನಲ್ಲಿ ಉಳಿತಾ ಹೋಗುತ್ತೆ. ಓಕೆನಾ? ಇದು 3ನೇದು ಶಾಸ್ತ್ರಜ್ಞಾನ. ಇನ್ನು 4ನೇದು ಮನಪರಿಶೀಲನೆ ಮತ್ತು ತಾಳ್ಮೆ. ನೋಡಿ, ಇದನ್ನ ತಾಳ್ಮೆ ಬಗ್ಗೆ ನಾನು ಕ್ಲಾಸ್ ಆರಂಭದಲ್ಲಿ ಹೇಳ್ತಾ ಇದ್ದೆ. ಯಾರಿಗೂ ಕೂಡ ತಾಳ್ಮೆನೇ ಇಲ್ಲ. ಎಲ್ರಿಗೂ ಅರ್ಜೆಂಟಾಗಿ ಕಲ್ತು ಬಿಡಬೇಕು, ಎಲ್ರಿಗೂ ತಮ್ಮ ಜಾತಕದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡ್ಬಿಡ್ಬೇಕು. ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಾನು ಜ್ಯೋತಿಷಿ ಆಗ್ಬಿಡ್ಬೇಕು. ನೋಡಿ, ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದ್ರೆ ನನ್ಗೆ ಇದ್ರ ಮೇಲೆ ಒಂದು ಹಿಡಿತ ಸಿಗೋದಕ್ಕೆ 3 ವರ್ಷ ಬಹಳ ಶ್ರಮ ಹಾಕಿದ್ದೀನಿ. 3 ವರ್ಷ ಕಷ್ಟಪಟ್ಟು ಶ್ರಮ ಹಾಕಿ ನಾನು ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ನೀವಿನ್ನು 50 ಕ್ಲಾಸ್ನಲ್ಲಿ ಪೂರ್ತಿ ನೀವು ಏನೋ ಅಭ್ಯಾಸವೇ ಮಾಡದೆ ಬರೀ 50 ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಜ್ಯೋತಿಷಿ ಆಗೋದಕ್ಕಾಗತ್ತಾ? ನಿಮ್ಮ ಎಫರ್ಟ್ ಬೇಕಲ್ವಾ? ಇದು ನಾನು ಎಫರ್ಟ್ ಹಾಕಿ ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಇದರಲ್ಲಿ ನಿಮ್ಮ ಎಫರ್ಟ್ ಏನು ಕುತ್ಕೊಂಡು ಒಂದು ತಾಸು ಕೇಳುವಂಥದ್ದು, ಅದನ್ನ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು, ಅದು ಸಾಧ್ಯ ಆದರೆ ಒಂದು ನೋಟ್ಸ್ ಮಾಡ್ಕೊಳ್ಳುವಂಥದ್ದು, ಇದಲ್ಲ ಅಲ್ವಾ ಎಫರ್ಟ್ ಅಂದರೆ? ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಬೇಕು. ಅದ್ರ ಬಗ್ಗೆ ಜಾಸ್ತಿ ನೀವು ಫೋಕಸ್ ಮಾಡಿ ಅದನ್ನ ಸ್ಟಡಿ ಮಾಡಬೇಕು. ನಾನು ಹೇಳ್ಕೊಳ್ಳುವಂಥದ್ದನ್ನ ಪ್ರತಿಯೊಂದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಅದನ್ನ ಅಭ್ಯಾಸ ಮಾಡಿ ಆ ನಂತರ ನಿಮಗೆ ಅದ್ರ ಮೇಲೆ ಒಂದು ಹಿಡಿತ ಬರೋದಕ್ಕೆ ಸಾಧ್ಯ. ಇನ್ನು ಪೂರ್ತಿ ಕ್ಲಾಸ್ ಮುಗ್ದಿಲ್ಲ, 50 ಕ್ಲಾಸ್ವರೆಗೂ ತುಂಬಾ ಮಾಹಿತಿಗಳು ಸಿಗುತ್ತೆ ನಿಮಗೆ. ಅದೆಲ್ಲವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಅದಕ್ಕೆ ಕೆಲಸ ಮಾಡಬೇಕು. ನಾನು ನಿಮಗೆ ಕ್ಲಾಸ್ ಹೇಳ್ಕೊಡ್ತೀನಿ, ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೀನಿ, ನನ್ನ ಕೆಲಸ ಅಷ್ಟೇ. ಅದನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾದವ್ರು ನೀವು. ಓಕೆನಾ? ಮತ್ತು ನೋಡಿ, ತಾಳ್ಮೆ ತುಂಬಾ ಮುಖ್ಯ. ಯಾಕಂದ್ರೆ ಜಾತಕ ತೋರಿಸೋದಕ್ಕೆ ಅಂತ ಯಾವುದಾದ್ರೂ ವ್ಯಕ್ತಿಗಳು ಬಂದ್ರೆ ಅವ್ರ ಸಮಸ್ಯೆಯನ್ನ ಆಲಿಸೋದಕ್ಕೆ ತುಂಬಾ ತಾಳ್ಮೆ ಇರಬೇಕು. ಗಡಿಬಿಡಿ ಸ್ವಭಾವ ಇರುವಂತಹ ವ್ಯಕ್ತಿ ಯಾವತ್ತೂ ಈ ಜ್ಞಾನವನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ತುಂಬಾ ಪರಿಶ್ರಮ ಪಡ್ತೀನಿ, ನಾನು ಪರಿಶ್ರಮ ಪಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಯಾವುದನ್ನು ಕೂಡ ತಕ್ಷಣಕ್ಕೆ ತೀರ್ಮಾನ ಮಾಡದೆ ವಿಶ್ಲೇಷಣೆ ಮಾಡುವಂತಹ ಶಕ್ತಿಯನ್ನ ಹೊಂದಿರಬೇಕು. ಈಗ ಯಾವ್ದಾದ್ರು ಒಂದು ಗ್ರಹಗಳ ಬಗ್ಗೆ ನೋಡಿಕೊಂಡು ನಾವಿದೆ ಅಂತ ಅಂದ್ಕೊಂಡು ಅದರ ಮೇಲೆನೆ ತೀರ್ಮಾನ ಮಾಡೋದಕ್ಕೆ ಹೋಗ್ಬಾರ್ದು. ಮೇಲ್ನೋಟಕ್ಕೆ ಕಾಣಿಸುವಂತಹ ಯಾವುದೇ ವಿಷಯವನ್ನ ಅರ್ಜೆನ್ಸಿಯಲ್ಲಿ ತೀರ್ಮಾನ ಮಾಡೋದಕ್ಕಾಗಲ್ಲ. ಒಂದ್ಸಲ, ಇನ್ನೊಂದ್ಸಲ, ಮತ್ತೊಂದ್ಸಲ ಪರೀಕ್ಷೆ ಮಾಡಿ ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕು ಅಂತ. ಅಂದ್ರೆ ಅಷ್ಟು ತಾಳ್ಮೆ ಇದ್ರೆ ಮಾತ್ರ ಜ್ಯೋತಿಷ್ಯ ಸಿದ್ಧಿ ಆಗೋದಕ್ಕೆ ಸಾಧ್ಯ. ತಾಳ್ಮೆನೇ ಇಲ್ಲ, ಇವತ್ತಿಂದ ಇವತ್ತು ಆಗ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ತಾಳ್ಮೆಯನ್ನ ಅಭ್ಯಾಸ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಮನಪರಿಶೀಲನೆ ಮತ್ತು ತಾಳ್ಮೆ ತುಂಬಾ ಮುಖ್ಯ. ನೀವೇನ್ ಮಾಡ್ತಾ ಇದ್ದೀರಾ, ನೀವೇನ್ ಯೋಚಿಸ್ತಾ ಇದ್ದೀರಾ, ನೀವೇನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಗಮನ ಇರಬೇಕು. ಓಕೆನಾ? ಇದು 4ನೇ ಗುಣ, ಮನಪರಿಶೀಲನೆ ಮತ್ತು ತಾಳ್ಮೆಯ ಸ್ವಭಾವ ಜ್ಯೋತಿಷಿ ಆಗ್ಬೇಕು ಅಂತಂದವನಿಗೆ ಇರಬೇಕು. ಅರ್ಥ ಆಯ್ತಲ್ವಾ? ಹಾಗೇನೆ ಮಾತಿನಲ್ಲಿ ಶಿಸ್ತಿನ ಶಕ್ತಿ. ಮಾತು ಒಂದು ಶಕ್ತಿ, ಅದರನ್ನ ಶಿಸ್ತಾಗಿಟ್ಕೊಂಡ್ರೆ ಅದೇ ಇನ್ನೊಂದು ಶಕ್ತಿ. ಜ್ಯೋತಿಷಿಯ ಮಾತು ಜನರ ಬದುಕನ್ನ ಪ್ರಭಾವಿಸುತ್ತೆ. ಇದು ಖಂಡಿತವಾಗಲೂ ನಾನು ಕಂಡುಕೊಂಡಂತಹ ಮಾತು. ನಿಮ್ಮ ಒಂದು ಫಲ ಹೇಗಿರುತ್ತೋ ಅದು ಸೆಕೆಂಡ್ರಿ. ನೀವು ಅಧ್ಯಯನ ಮಾಡಿಕೊಂಡು ನೀವು ಹೇಳುವಂತಹ ಮಾತುಗಳು ಅಥವಾ ನೀವು ಪ್ರಿಡಿಕ್ಟ್ ಮಾಡುವಂತಹ ವಿಷಯ ಹೇಗಿರುತ್ತೋ ಅನ್ನೋದು ಸೆಕೆಂಡ್ರಿ. ಫಸ್ಟು ನೋವಲ್ಲಿದ್ದವನಿಗೆ ನೀವು ಒಂದು ಧೈರ್ಯ ಹೇಳಬೇಕು. ಯಾರು ತುಂಬ ಎಲ್ಲವನ್ನ ಕಳ್ಕೊಂಡಿದ್ದಾರೋ ಅವರನ್ನ ಪ್ರಭಾವಕ್ಕೊಳಪಡಿಸೋ ಹಾಗಿರಬೇಕು, ಅವ್ರಿಗೆ ಸಪೋರ್ಟ್ ಮಾಡೋ ಹಾಗಿರಬೇಕು. ಕಠಿಣವಾಗಿರುವಂತಹ ಸತ್ಯವನ್ನ ಕೂಡ ತುಂಬಾ ಮೃದುವಾಗಿ ಹೇಳುವಂತಹ ಕೌಶಲ್ಯ ಇರಬೇಕು. ದುಃಖದಲ್ಲಿರೋರಿಗೆ ನಿಮ್ಮ ಮಾತು ಧೈರ್ಯ ತುಂಬಬೇಕು. ಖುಷಿಯಲ್ಲಿರೋರಿಗೆ ಮೈ ಮರೆಯದ ಹಾಗೆ ಎಚ್ಚರಿಸುವಂತಹ ಜಾಣ್ಮೆ ಇರಬೇಕು.
ಹಾಗೇನೆ ಇದಿಷ್ಟೇ ಅಲ್ಲ, ಇನ್ನು ಮುಖ್ಯವಾದ ವಿಚಾರ ಈಗ ಹೇಳ್ತಾ ಇರೋದು. ಸದಾ ದೇವರ ಆರಾಧನೆಯ ಕಡೆಗೆ ಜನರನ್ನ ಪ್ರೇರೇಪಿಸುವ ಸ್ವಭಾವವನ್ನ ಹೊಂದಿರಬೇಕು. ಅಂದ್ರೆ ನೀವು ದೇವರ ಆರಾಧನೆಯನ್ನ ಮಾಡಿ ನಿಮ್ಗೆ ಇದರಿಂದ ಒಳ್ಳೇದಾಗತ್ತೆ, ಈ ರೀತಿಯ ಜಪಗಳ ಕಡೆಗೆ, ಧರ್ಮದ ಕಡೆಗೆ, ದೇವರ ಕಡೆಗೆ ಜನರನ್ನ ಕರೆದುಕೊಂಡು ಬರುವಂಥದ್ದು ಜನರ ಬದುಕನ್ನ ಸುಧಾರಿಸುತ್ತೆ. ಅದರ ಜೊತೆಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹಾಗೂ ಮನಃಶಕ್ತಿಯನ್ನ ಹೆಚ್ಚಿಸುತ್ತೆ. ಅರ್ಥ ಆಯ್ತಾ? ಅಂದ್ರೆ ನೀವು ಹೀಗೆ ಈಗ ಯಾವುದೋ ಒಂದು ಪರಿಹಾರ, ಯಾವುದಾದ್ರೂ ಒಂದು ದೋಷ ಇದೆ, ಅದಕ್ಕೊಂದು ಪರಿಹಾರ ಅಂತಂದ್ರೆ ಅದಕ್ಕೆ ಹೋಮ ಹವನ ಮಾಡ್ಬೋದು. ಹೋಮ ಹವನ ಮಾಡಿದ್ರೆ ಒಂದು ದಿನಕ್ಕೆ ಅದನ್ನ ದೇವರ ಆರಾಧನೆ ಮಾಡಿಕೊಂಡು ಬಿಟ್ಬಿಡ್ತಾರೆ. ಅದೇ ನಾವು ಪರಿಹಾರ ಅಂತ ಜಪಗಳನ್ನ ಕೊಟ್ಟಾಗ ಅವರು ಪ್ರತಿನಿತ್ಯ ಆ ಜಪಗಳನ್ನ ಅಭ್ಯಾಸ ಮಾಡ್ಕೋತಾರೆ. ಒಂದು ದಿನ ದೈವ ಭಕ್ತಿ ಮಾಡೋದಕ್ಕಿಂತ ಪ್ರತಿನಿತ್ಯ ಮಾಡುವಂಥದ್ದು ಯಾವಾಗಲೂ ಟಾಪಲ್ಲಿರುವಂಥದ್ದು, ಅದು ಯಾವಾಗಲೂ ಅದ್ಭುತವಾಗಿರುವಂಥದ್ದು. ಹಾಗಾಗಿ ಅಂತಹ ದಾರಿ ಕಡೆಗೆ ಜನರನ್ನ ಕರ್ಕೊಂಡು ಬರೋದು, ದೇವರ ಆರಾಧನೆ ಕಡೆ ಮುಖ ಮಾಡಿಸುವಂಥದ್ದು ಜ್ಯೋತಿಷಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ. ಇದು ಜನರಲ್ಲೂ ಕೂಡ ತಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಮನಃಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ. ನಿಮ್ಮ ಜ್ಯೋತಿಷ್ಯದ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಇದನ್ನ ಯಾವತ್ತೂ ಗಮನದಲ್ಲಿಟ್ಕೊಳ್ಳಿ. ಇದೆಲ್ಲ ಸೀಕ್ರೆಟ್ಸ್, ಇದನ್ನ ಯಾರು ಹೇಳೋದಿಲ್ಲ. ಅನಂತರ ವಿಶ್ಲೇಷಣಾ ಬುದ್ಧಿ, 6ನೇದು ವಿಶ್ಲೇಷಣಾ ಬುದ್ಧಿ. ಎಲ್ಲ ಗ್ರಹಗಳ ಸ್ಥಿತಿ, ದಶ, ಯೋಗ, ಇವುಗಳ ಎಲ್ಲ ವಿಶ್ಲೇಷಣೆ ಮಾಡುವಂತಹ ಬುದ್ಧಿ ಇರಬೇಕು. ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ನಿರ್ಧಾರ ತಗೋಬಾರ್ದು. ಅಂದ್ರೆ ಜಾತಕದಲ್ಲಿ 7ನೇ ಮನೆಯಲ್ಲಿ ಶನಿ ಇದ್ದಾನೆ, ಮದುವೆ ಲೇಟು ಅಂತ ಹೇಳಿ ಅದೇ ವಿಚಾರವನ್ನ ಅರ್ಥ ಮಾಡಿಕೊಂಡು ಅದನ್ನೇ ಸಾಧಿಸೋ ಹಾಗಿಲ್ಲ. ಯಾಕಂದ್ರೆ ಅದು ಅರ್ಧ ಸತ್ಯ. ಆ 7ನೇ ಮನೆ ಅಧಿಪತಿನೇ ಶನಿ ಆಗಿರ್ಬೋದು. ಈ ರೀತಿಯಾಗಿ ತುಂಬಾ ವಿಷಯಗಳಿರುತ್ತೆ. ಅಥವಾ ಬೇಗ ಮದುವೆ ಆಗುವಂತಹ ಅನುಕೂಲವಾಗಿರುವಂತಹ ದಶಗಳು ನಡೀತಾ ಇರಬಹುದು, ಇವು ಏನೋ, ಅಥವಾ ಬೇರೆ ಯಾವುದೋ ಯೋಗ ಇರಬಹುದು ಅವ್ರ ಜಾತಕದಲ್ಲಿ. ಈ ರೀತಿಯಾಗಿ ತುಂಬಾ ಇರುತ್ತೆ. ಹಾಗಾಗಿ ಒಂದು ಗ್ರಹದಿಂದ ತೀರ್ಮಾನ ಮಾಡೋದಕ್ಕೆ ಹೋಗಬಾರ್ದು. ಸಂಪೂರ್ಣ ಜಾತಕವನ್ನ ಅಧ್ಯಯನ ಮಾಡಿಯೇ ತೀರ್ಮಾನಕ್ಕೆ ಬರಬೇಕು. ಕೇವಲ ಒಂದು ಫಲಸೂತ್ರವನ್ನ ನೆನಪಲ್ಲಿಟ್ಕೊಂಡು ಅದನ್ನೇ ಬಳಕೆ ಮಾಡೋ ವಿಧಾನ ಸರಿಯಲ್ಲ. ಓಕೆನಾ? ಹಾಗಾಗಿ ಎಲ್ಲವನ್ನ ಅದ್ಭುತವಾಗಿ ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋ ವಿಶ್ಲೇಷಣಾ ಬುದ್ಧಿ ನಿಮಗೆ ಖಂಡಿತವಾಗ್ಲೂ ಇರಬೇಕು. ಇದು ಜ್ಯೋತಿಷ್ಯದವನಿಗೆ ಇರಬೇಕಾದಂತಹ ಬುದ್ಧಿ ಅಥವಾ ಗುಣಗಳು. ಓಕೆನಾ? ಇದರ ನಂತರ ಅಧ್ಯಯನದ ಮೇಲೆ ಆಸಕ್ತಿ. ಜ್ಯೋತಿಷ್ಯ, ನನ್ನ ಕ್ಲಾಸನ್ನು ನೀವು ನೋಡಿದ್ರೆ, ನೀವು ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳನ್ನ ನೋಡಿದ್ರೆ, ನಾನು ಇದನ್ನ ಹೆಚ್ಚು ಕಡಿಮೆ 50 ಸಲ 100 ಸಲ ಹೇಳಿದ್ದೀನೇನು. ಜ್ಯೋತಿಷ್ಯ ಯಾವತ್ತಿಗೂ ಮುಗಿಯದ ಸಮುದ್ರದ ಹಾಗೆ. ನಾನು ಎಲ್ಲವನ್ನ ಕಲ್ತಿದ್ದೀನಿ, ನಾನು ಎಲ್ಲವನ್ನ ಕಲ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಯಾರಿಂದನೂ ಕೂಡ ಸಂಪೂರ್ಣವಾಗಿ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ತುಂಬಾ ಪಾಸಿಬಿಲಿಟೀಸ್ ಇದೆ. ಇವತ್ತು ನಾವು ನೋಡಿರುವಂತಹ ಒಂದು ಜಾತಕ ಎಕ್ಸಾಕ್ಟ್ಲಿ ಸೇಮ್ ಆಗಿ ಮತ್ತೊಂದ್ಸಲ ಸಿಗೋದೇ ಇಲ್ಲ. ನಿರಂತರವಾಗಿ ಬೇರೆ ಬೇರೆನೆ ಸಿಗ್ತಾ ಇರುವಂಥದ್ದು. ಒಂದು ದಿನ ನೋಡಿದ ಜಾತಕವನ್ನ ಇನ್ನೊಂದು ದಿನ ಬೇರೆಯವ್ರ ಜಾತಕ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದು ತುಂಬಾ ಅಂದ್ರೆ ತುಂಬಾ ರೇರ್. ಒಂದೇ ದಿನ ಒಂದೇ ಟೈಮ್ನಲ್ಲಿ ಅಕಸ್ಮಾತ್ ಆ ಥರ ಹುಟ್ಟಿದ್ರೆ ಸಿಗ್ಬೋದು ಅಷ್ಟೇ ಹೊರತು ಬೇರೆ ಟೈಮ್ನಲ್ಲಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಡಿಫ್ರೆನ್ಸ್ ಆಗಿರುತ್ತೆ. ಒಬ್ಬರ ಜಾತಕಕ್ಕೆ ಇನ್ನೊಬ್ಬರ ಜಾತಕಕ್ಕೆ ಹೊಂದಾಣಿಕೆನೇ ಇರೋದಿಲ್ಲ. ಹಾಗಾಗಿ ಯಾವುದೇ ವಿಷಯವನ್ನ ಕೂಡ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲವನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೋಬಾರ್ದು. ಅದು ನಮ್ಮ ಮೂರ್ಖತನ ಆಗತ್ತೆ. ಹಾಗೆ ಯಾವಾಗಲೂ ನಿರಂತರವಾಗಿರುವಂತಹ ಅಧ್ಯಯನ ಅಗತ್ಯ. ಪ್ರತಿಯೊಂದು ವಿಷಯವನ್ನ ಕೂಡ ನಾವು ಕಲ್ತ ಮೇಲೆ ಅದನ್ನ ಪರೀಕ್ಷಿಸಬೇಕು, ಪರಿಶೀಲಿಸಬೇಕು, ಆಮೇಲೆ ಪ್ರಯೋಗಿಸಿ ನೆನಪಲ್ಲಿ ಇಟ್ಕೋಬೇಕು. ಯಾವುದನ್ನು ಕೂಡ ಹಾಗೆ ನಂಬೋದಕ್ಕೆ ಹೋಗಬಾರ್ದು. ಎಲ್ಲವನ್ನ ಪರೀಕ್ಷಿಸಿ, ಪರಿಶೀಲಿಸಿ, ಪ್ರಯೋಗಿಸಿ ನೋಡಬೇಕು. ಹೌದಾ ಅಲ್ವಾ ಅಂತ 4 ಸಲ ವಿಚಾರ ಮಾಡಿ ನೋಡಬೇಕು. ಆಮೇಲೆನೆ ನೆನಪಲ್ಲಿ ಇಟ್ಕೊಂಡು ಅದನ್ನು ಅಭ್ಯಾಸ ಮಾಡಬೇಕು. ಪ್ರತಿದಿನ ಹೊಸ ಪಾಠ, ಹೊಸ ಅನುಭವ, ಹೊಸ ತತ್ವವನ್ನ ಅರಿಯೋ ಉತ್ಸಾಹ ನಮ್ಮಲ್ಲಿರಬೇಕು. ಕಲಿಯೋ ಉತ್ಸಾಹ ಇಲ್ಲದೆ ಇದ್ರೆ ಜ್ಯೋತಿಷ್ಯ ಆಗೋದಕ್ಕಾಗಲ್ಲ. ಸೊ ನಿಮ್ಮಲ್ಲಿ ನೀವು ಒಂದು ಅಧ್ಯಯನ ಮಾಡುವಂತಹ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಇಷ್ಟದ ಪುಸ್ತಕಗಳನ್ನ ಓದಿ. ಅದು ಯಾವುದೇ ಆಗಿರ್ಬೋದು, ನಿಮಗೆ ಓದುವ ಆಸಕ್ತಿ ಬರಬೇಕು. ಮೊದಲು ಓದೋ ಆಸಕ್ತಿ ಬರಬೇಕು. ನೀವು ಈ ಸಾಮಾಜಿಕ ಕಾದಂಬರಿಗಳನ್ನ ಕೂಡ ಓದ್ಬೋದು. ಯಾಕಂದ್ರೆ ಸಮಾಜದ ಜನರ ಮನಸ್ಥಿತಿಯ ಬಗ್ಗೆ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಯಾವುದು ಕೂಡ ಉಪಯೋಗ ಇಲ್ಲ ಅನ್ನೋ ಹಾಗಿಲ್ಲ. ಓದುವ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಳಿ. ಯಾವುದನ್ನ ಬೇಕಾದ್ರೂ ಓಕೆ, ಒಟ್ಟಿನಲ್ಲಿ ಓದಬೇಕು. ಆ ಓದೋದ್ರಿಂದ ನಿಮ್ಗೆ ಇನ್ನಷ್ಟು ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ.
ಅದರಲ್ಲೂ ಪುರಾಣಗಳು, ಪುಣ್ಯಕಥೆಗಳು ಈ ರೀತಿಯಾಗಿ ತುಂಬ ಕಲಿತಾ ಹೋಗ್ಬೋದು. ನಿಮಗೆ ಧರ್ಮ ಸೂಕ್ಷ್ಮಗಳ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಹಾಗೆಯೇ ಕರುಣೆ ಮತ್ತು ಸಹಾನುಭೂತಿ ಇದು ಕೂಡ ಮುಖ್ಯ ಆಗಿರುವಂಥದ್ದು. ಜ್ಯೋತಿಷ್ಯ ಜನರ ನೋವನ್ನು ಕಡಿಮೆ ಮಾಡೋದಕ್ಕಿರುವಂತಹ ಸಾಧನ, ದಾರಿ ತೋರಿಸುವ ದಾರಿದೀಪ ಅಷ್ಟೇ ಹೊರತು ಬೆಂಕಿ ಹಚ್ಚೋ ಕಿಡಿ ಅಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಯಾಕಂದ್ರೆ ನಾವು ಹೇಳ್ತೀವಲ್ವಾ, ಜ್ಯೋತಿ ಅಂದರೆ ಬೆಳಕು, ಜ್ಯೋತಿಷ್ಯ ಅಂದರೆ ದಾರಿ ತೋರಿಸೋದು ಅಂತ. ಹಾಗೇನೆ ಇದು ಬೆಂಕಿ ಹಚ್ಚೋ ಕಿಡಿ ಖಂಡಿತವಾಗ್ಲೂ ಅಲ್ಲ. ಯಾರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು, ಇನ್ನೊಬ್ಬರು ವೀಕ್ನೆಸ್ ತಿಳ್ಕೊಂಡು ಅವರಿಗೆ ಅನ್ಯಾಯ ಮಾಡಬೇಕು ಅನ್ನೋದಕ್ಕೆ ಆ ಥರ ವಿಷಯಗಳಿಗೆ ಜ್ಯೋತಿಷ್ಯವನ್ನು ಬಳಕೆ ಮಾಡಬಾರದು. ಮತ್ತೆ ಕರುಣೆ ಇಲ್ಲದೆ ಮಾಡಿದ ಕೆಲಸದ ಫಲ ಶೂನ್ಯ. ಕರುಣೆ ಇಲ್ಲದೆ ಮಾಡಿದ ಕೆಲಸದ ಫಲ ಶೂನ್ಯ. ಇದರ ಅರ್ಥ ಜನ ಸಮಸ್ಯೆ ಅಂತ ಬರ್ತಾರೆ. ನೀವಾಗ ಆ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಜಾತಕ ಒಂದೇ ನೋಡಿದ್ರೆ ಸಾಕಾಗಲ್ಲ. ಆ ಸಮಸ್ಯೆ ಅದು ನಿಮ್ಮ ಸಮಸ್ಯೆ ಅಂತ ಅಂದ್ಕೋಬೇಕು. ಅವಾಗಲೇ ನಿಮಗೆ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಯ ತೀವ್ರತೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಕೆಲವೊಬ್ಬರು ತುಂಬ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಬಂದಿರ್ತಾರೆ, ಅದು ನಿಮಗೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಅನ್ನಿಸ್ಬೋದು, ಆದರೆ ಅವ್ರಿಗೆ ಅದು ತುಂಬ ದೊಡ್ಡ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಇದೆಲ್ಲ ಚಿಕ್ಕ ಸಮಸ್ಯೆ ಅಂತ ತಾತ್ಸಾರ ಮಾಡೋ ಹಾಗಿಲ್ಲ. ಅದು ಆ ರೀತಿಯಾಗಿ ಮಾಡಿ ಅವ್ರಿಗೆ ಧೈರ್ಯ ತರೋ ಹಾಗಿದ್ರೆ ಪರವಾಗಿಲ್ಲ, ಆದರೆ ಆ ರೀತಿಯಾಗಿ ಕೇವಲವಾಗಿ ಮಾತಾಡೋ ಹಾಗಿಲ್ಲ. ಯಾಕಂದರೆ ಅದು ನಿಮಗೆ ಚಿಕ್ಕ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಚಿಕ್ಕ ಸಮಸ್ಯೆ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರ ಮೇಲೆ ಕೂಡ ಕರುಣೆ ಅನ್ನೋದಿರಬೇಕು. ಕರುಣೆ ಇಲ್ಲದೆ ಇದ್ರೆ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇದು ಹೇಳೋದು, ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುವಂಥದ್ದು. ಹಾಗೆಯೇ ಮುಂದೆ ಗುಪ್ತ ನಿರ್ವಹಣಾ ಶಕ್ತಿ. ಯಾವುದಾದ್ರೂ ಕುಂಡಲಿಯ ವಿಚಾರವನ್ನ ಇನ್ನೊಬ್ಬರಿಗೆ ಹೇಳಬಾರ್ದು, ಯಾರದೇ ಆಗಿರಲಿ. ಅದನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೋಬಾರ್ದು. ಎಲ್ಲವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು ಅಂತ. ಯಾಕಂದ್ರೆ ಅವ್ರ ಕುಂಡಲಿಯ ವಿವರವನ್ನ ಅವರು ಒಪ್ಪಿಗೆ ಇಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಅದನ್ನ ಕೇವಲ ನಿಮ್ಮ ಅಧ್ಯಯನಕ್ಕೆ ಮಾತ್ರ ಬಳಸ್ಕೋಬೇಕು. ಇದು ಜಸ್ಟ್ ಒಂದು ಶಾಸ್ತ್ರ ಅಲ್ಲ, ಇದು ಯುಗ ಯುಗಗಳ ಇತಿಹಾಸ ಇರುವಂತಹ ಒಂದು ಪವಿತ್ರ ನಂಬಿಕೆಯ ಗುರುತು. ಯಾಕಂದ್ರೆ ಇದು ಜಸ್ಟ್ ಒಂದು ಶಾಸ್ತ್ರನೋ ಅಥವಾ ಇನ್ನೊಂದು ಆ ಥರ ಅಲ್ಲ, ಇದೊಂದು ಬುಕ್ ಅಲ್ಲ. ಇದು ಯುಗ ಯುಗಗಳಲ್ಲಿ ಇತಿಹಾಸ ಇದೆ ಇದ್ರದ್ದು. ಇದು ನಾವಿವಾಗ ಕಲಿತಾ ಇರುವಂಥದ್ದು ಅಷ್ಟೇ ಅಲ್ಲ, ಇದರಲ್ಲಿ ಇರುವಂಥದ್ದು ತುಂಬ ಇದಾವೆ ಇದರಲ್ಲಿ. ಹಾಗಾಗಿ ಇದ್ರ ಬಗ್ಗೆ ತುಂಬ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು. ಹಾಗೆ ಅದನ್ನು ಪವಿತ್ರವಾಗಿ ನೋಡಬೇಕು. ಪ್ರತಿಯೊಬ್ಬರ ನಂಬಿಕೆಗಳಿಗೂ ಕೂಡ ಗೌರವಿಸುವಂತಹ ಗುಣವನ್ನು ಬೆಳೆಸ್ಕೋಬೇಕು. ಹಾಗೆ ಇನ್ನೊಂದು ಗುರುಭಕ್ತಿ. ನಿಜವಾದ ಜ್ಞಾನ ಗುರುಗಳಿಂದ ಮಾತ್ರ ಸಿಗುತ್ತೆ. ಕೇವಲ ಪುಸ್ತಕ ಓದಿ ಜ್ಯೋತಿಷಿ ಆಗೋದಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ಗುರು ಪರಂಪರೆಗಿಂತ ಶ್ರೇಷ್ಠವಾದದ್ದು ಇಲ್ಲ. ಇದು ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ನಮ್ಗೆ ಈ ಪುಸ್ತಕದಲ್ಲಿ ಬೇಕಾದಷ್ಟು ಮಾಹಿತಿ ಇರುತ್ತೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನವನ್ನ ಖಂಡಿತವಾಗ್ಲೂ ಗುರುಗಳಿಂದಾನೇ ಕಲಿಬೇಕು. ಕೇವಲ ಪುಸ್ತಕ ಓದಿ ಜ್ಯೋತಿಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ತುಂಬಾ ಕಡೆ ನೀವು ಕೂಡ ಕೇಳಿರ್ಬೋದು. ಓದ್ಕೊಂಡು ವಿಡಿಯೋ ನೋಡ್ಕೊಂಡು ಕಲಿಬಾರ್ದು ಅಂತಲ್ಲ, ವಿಷಯಗಳ ಬೇಸಿಕ್ ನಾಲೆಜ್ ಅನ್ನ ಕಲ್ತ್ಕೋಬಹುದು. ಆದರೆ ಮಾರ್ಗದರ್ಶನ ಬೇಕು ಅನ್ನೋದು ಅದಕ್ಕೇನೆ. ಅಂದ್ರೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಗುರುಗಳಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಒಬ್ಬರಿಂದ ಹೇಳಿ ಅದನ್ನ ಕೇಳಿ ಅವರಿಂದ ಪರೀಕ್ಷೆ ಮಾಡಿ ಅವರಿಗೆ ಪ್ರಶ್ನೆ ಮಾಡಿಕೊಂಡು ಅಥವಾ ನಾವು ಅವರಿಂದ ಅಧ್ಯಯನ ಮಾಡಿದಾಗ ತಾವು ಕಲಿತದ್ದನ್ನ ಜೊತೆಗೆ ತಾವು ಓದಿದ್ದನ್ನ ಅವರ ಅನುಭವದ ಮೂಲಕ ನಮಗೆ ಹೇಳ್ತಾರಲ್ವಾ, ಅದಕ್ಕಾಗಿ ಈ ರೀತಿಯ ಜ್ಞಾನ ಸಿಗೋದು ಗುರುವಿನಿಂದ ಮಾತ್ರ. ಹಾಗಾಗಿ ಜ್ಯೋತಿಷ್ಯದಲ್ಲಾಗ್ಲಿ ಅಥವಾ ನಮ್ಮ ಧಾರ್ಮಿಕ ಸಂಸ್ಕೃತದಲ್ಲಿ ನಮ್ಮ ಯಾವುದೇ ಒಂದು ಪರಂಪರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಪರಂಪರೆ ಅಂದ್ರೆ ಅದು ಗುರು ಪರಂಪರೆ. ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಇನ್ನೊಂದಿಲ್ಲ. ಓಕೆನಾ. ಇದನ್ನ ಮುಂದೆ ನೀವು ಕೂಡ ನಿಮ್ಮ ಶಿಷ್ಯರಿಗೆ ಹೇಳೋ ಹಾಗಾಗ್ಲಿ. ಇದೆಲ್ಲ ಒಟ್ಟುಗೂಡಿ ಒಬ್ಬ ವ್ಯಕ್ತಿಯನ್ನ ಜ್ಯೋತಿಷಿಯನ್ನಾಗಿ ರೂಪಿಸುತ್ತೆ ಹೊರತು ದೇವರಾಗಿ ಅಲ್ಲ. ನಾನೇ ದೇವರು ಅನ್ನುವಂತಹ ಅಹಂಕಾರ, ನನಗೆ ಎಲ್ಲ ಗೊತ್ತು ಅನ್ನೋ ಮೂರ್ಖತನ ಯಾವತ್ತಿಗೂ ಒಳ್ಳೆಯದಲ್ಲ. ಒಬ್ಬ ಶ್ರೇಷ್ಠ ಜ್ಯೋತಿಷಿಯ ಮಾತು ದಿಕ್ಕು ತೋರಿಸುವ ದೀಪದಂತಿರಬೇಕೇ ಹೊರತು ಭಯ ಹುಟ್ಟಿಸುವ ಕತ್ತಲೆಯಂತಲ್ಲ. ಈ ಮಾತನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ಇದಿಷ್ಟು ಗುಣಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತವಾಗ್ಲೂ ಜ್ಯೋತಿಷಿ ಆಗಬಹುದು. ಅಪಶಬ್ದಗಳು, ಅವಾಚ್ಯ ಶಬ್ದಗಳು, ಅತಿಯಾದ ಮಾತು, ದುಶ್ಚಟಗಳು, ದುರಹಂಕಾರ, ಮೂಢನಂಬಿಕೆ,
ಪರನಿಂದೆ, ಇತರರಿಗೆ ಗೌರವ ಕೊಡದೇ ಇರೋದು, ಅತಿ ಆಸೆ, ಇವು ಯಾವ ಬುದ್ಧಿ ಕೂಡ ನಿಮ್ಮ ಹತ್ರ ಸುಳಿಯಬಾರದು. ಇದು ಯಾವುದ್ರು ಕೂಡ ನೀವು ಹಚ್ಕೋಬಾರ್ದು. ಇದು ಯಾವ ಗುಣಗಳು ಕೂಡ ನಿಮ್ಮಲ್ಲಿ ಇರಬಾರ್ದು. ಇದನ್ನ ಯಾವತ್ತೂ ಗಮನದಲ್ಲಿಟ್ಕೊಳ್ಳಿ. ಇಂಥದ್ದಿರುವಾಗ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೋ ಅಥವಾ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋ ಸಾಧ್ಯ ಇಲ್ಲ. ಅದರಲ್ಲೂ ಅಪಶಬ್ದ, ಅವಾಚ್ಯ ಶಬ್ದಗಳನ್ನ ಖಂಡಿತವಾಗಲೂ 100% ಪೂರ್ತಿಯಾಗಿ ನೀವು ತ್ಯಜಿಸ್ಬೇಕಾಗತ್ತೆ. ಹಾಗೆ ಸಮಾಜದಲ್ಲಿ ಯಾವುದೇ ರೀತಿ ಅನ್ಯಾಯ ನಡೀತಾ ಇದ್ರೂ ಅದನ್ನ ಎದುರಿಸುವಂತಹ ಶಕ್ತಿ, ಪ್ರತಿಭಟಿಸುವಂತಹ ಸಾಮರ್ಥ್ಯ, ಜ್ಞಾನ ಇವೆಲ್ಲವನ್ನ ರೂಢಿಸ್ಕೊಳ್ಬೇಕು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತಹ ಬುದ್ಧಿಯನ್ನ ಅಭ್ಯಾಸ ಮಾಡ್ಕೋಬೇಕು. ಇದಿಷ್ಟು ಇದ್ರೆ ಖಂಡಿತವಾಗ್ಲೂ ಸುಲಭವಾಗಿ ನೀವು ಕಲ್ತ್ಕೊಂಡು ಹೋಗ್ಬೋದು. ಇದಿಷ್ಟನ್ನ ಯಾವತ್ತು ಪ್ರತಿನಿತ್ಯ ಓದ್ಕೊಳ್ಳಿ. ಈ PDF ಅನ್ನ ಕಳಿಸ್ತೀನಿ. ಇದನ್ನ ಪ್ರತಿನಿತ್ಯ ಓದ್ಕೊಳ್ಳೋದಷ್ಟೇ ಅಲ್ಲ, ಇದನ್ನ ಅಭ್ಯಾಸ ಮಾಡಿ, ಇದನ್ನ ರೂಢಿ ಮಾಡ್ಕೊಳ್ಳಿ. ಇದನ್ನ ರೂಢಿ ಮಾಡ್ಕೊಂಡ್ರೆ ಜೀವನವೂ ಬದಲಾಗುತ್ತೆ. ಈ ಶಾಸ್ತ್ರವೂ ಕೂಡ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಇದು ಕೇವಲ ಈ ಶಾಸ್ತ್ರಕ್ಕೊಂದೇ ಸೀಮಿತವಾಗಿಲ್ಲ. ಇಡೀ ಜೀವನವನ್ನ ಬದಲಾಯಿಸುವಂತಹ ಶಕ್ತಿ ಈ ಗುಣಗಳಿಗೆ ಇದೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಓಕೆನಾ? ಇನ್ನು ಕ್ಲಾಸ್ಗೆ ಉಳಿದ ವಿಷಯಗಳಿಗೂ ಕೂಡ ಹೋಗೋಣ. ಓಕೆನಾ? 15 ನಿಮಿಷ ಇದೇ ಆಯ್ತು. ಇದು ಕೂಡ ಇಂಪಾರ್ಟೆಂಟ್. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಹಾಗಾಗಿ ಇದಕ್ಕೆ 15 ನಿಮಿಷ ಅಲ್ಲ, ಅರ್ಧ ಗಂಟೆ ಆದರೂ ತೊಂದರೆ ಇಲ್ಲ. ಓಕೆನಾ? ಸೊ ಇನ್ನು ಇದನ್ನ ಮುಂದೆ ಕ್ಲಾಸ್ಗೆ ಹೋಗೋಣ. ಗ್ರಹಗಳ ಚಲನೆಯ ಅವಧಿ. ಯಾವ್ಯಾವ ಗ್ರಹಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಅಥವಾ ಎಷ್ಟು ಅವಧಿಯನ್ನ ತಗೊಳುತ್ತೆ ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜಗ್ರಹ ಅಂತ ಕರಿತೀವಿ ಸೂರ್ಯ. ಒಂದು ರಾಶಿಯಲ್ಲಿ ಸುಮಾರು 1 ತಿಂಗಳು ತಗೋತಾನೆ. ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದಕ್ಕೆ ಸೂರ್ಯ 1 ತಿಂಗಳನ್ನ ತಗೋತಾನೆ. ಉದಾಹರಣೆಗೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗೋದಕ್ಕೆ 1 ತಿಂಗಳ ಸಮಯವನ್ನ ಸೂರ್ಯ ತಗೋತಾನೆ. ಹಾಗೆ ಸಂಪೂರ್ಣ ರಾಶಿ ಚಕ್ರ ಅಂದ್ರೆ 12 ಮನೆಗಳನ್ನ ಸುತ್ತುವರೆದು ತಾನಿದ್ದ ಮೊದಲ ಮನೆಗೆ ಬರೋದಕ್ಕೆ 1 ವರ್ಷ ತಗೋತಾನೆ. ಅಂದ್ರೆ ಒಂದೊಂದು ತಿಂಗಳಿಗೆ ಒಂದೊಂದು ಮನೆ, ಅಂದ್ರೆ 12 ತಿಂಗಳಿಗೆ ಒಂದು ಪೂರ್ತಿ ಚಕ್ರ ಅಂತ. ಈಗ ನಾನು ಕುಂಡ್ಲಿಯ ಪರಿಚಯವನ್ನ ಕೂಡ ಇವತ್ತೇ ಮಾಡಿಕೊಡ್ತೀನಿ. ಹಾಗಾಗಿ ನಿಮಗೆ ಸುಲಭವಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ಈಗ ಇದು ಗ್ರಹಗಳ ಚಲನೆಯ ಅವಧಿ, ಇದನ್ನ ವಿವರಿಸ್ತಾ ಇದ್ದೀನಿ. ಓಕೆನಾ? ಸೊ ಏನು ಜಾಸ್ತಿ ಲೋಡ್ ತಗೋಬೇಡಿ, ಅರ್ಥ ಆಗುತ್ತೆ, ಅರ್ಥ ಮಾಡಿಸ್ತೀನಿ. ಇವತ್ತು ಹೇಳುವಂತಹ ಮಾಹಿತಿ ಅಷ್ಟನ್ನು ಅರ್ಥ ಮಾಡಿಸಿ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಹಾಗೆ ನೆಕ್ಸ್ಟು ಚಂದ್ರ ಒಂದು ರಾಶಿಯಲ್ಲಿ ಸುಮಾರು 2.25 ಅಂದರೆ 2.25 ದಿನ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ 2.25 ದಿನಗಳಷ್ಟು ಸಮಯವನ್ನ ಚಂದ್ರ ತಗೋತಾನೆ. ಸಂಪೂರ್ಣ ರಾಶಿ ಚಕ್ರವನ್ನ 27.3 ದಿನಗಳು ಅಂದ್ರೆ ಒಂದು ಚಂದ್ರ ಮಾಸ ನಾವು ಹೇಳ್ತೀವಲ್ವಾ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಂತ. ಆ ರೀತಿಯಾಗಿ ಒಂದು ಸಂಪೂರ್ಣ ರಾಶಿ ಚಕ್ರ ಚಂದ್ರ ತಗೊಳ್ಳುವಂಥದ್ದು ಒಂದು ರಾಶಿಯನ್ನು ಸಂಪೂರ್ಣವಾಗಿ ಸುತ್ತ ಬರೋದಕ್ಕೆ 27.3 ದಿನಗಳನ್ನ ತಗೋತಾನೆ. ಹಾಗೇನೆ ಬುಧ, ಇಂಗ್ಲಿಷ್ನಲ್ಲಿ ಮರ್ಕ್ಯುರಿ ಅಂತ ಹೇಳ್ತಾರೆ. ನಾನು ಇಂಗ್ಲಿಷನ್ನ ಬರೆದಿದ್ದೀನಿ, ಜಸ್ಟ್ ತೋರಿಸೋದಕ್ಕಷ್ಟೇ ಬರೆದಿದ್ದೀನಿ, ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಇಡೀ ಕ್ಲಾಸು ಕನ್ನಡದಲ್ಲೇ ಇರುತ್ತೆ, ಎಲ್ರಿಗೂ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಬುಧ ಒಂದು ರಾಶಿಯಲ್ಲಿ ಸುಮಾರು 14ರಿಂದ 28 ದಿನಗಳು ಇರುತ್ತಾನೆ. ಇದರ ಅರ್ಥ ಚಂದ್ರನನ್ನ ಬಿಟ್ಟರೆ ಅತಿ ವೇಗವಾಗಿ ಚಲಿಸುವಂತಹ ಗ್ರಹ ಬುಧ. ಚಂದ್ರ ಅತ್ಯಂತ ವೇಗವಾಗಿ ಚಲಿಸಿದ್ರೆ ಬುಧ 14 ದಿನ ತಗೋತಾನೆ. ಅಂದ್ರೆ ಕಡಿಮೆ ಅಂದ್ರೆ 14 ದಿನದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 28 ದಿನಗಳು ತಗೋತಾನೆ. ಕೆಲವೊಮ್ಮೆ ವಕ್ರಗತಿ ಅಂದ್ರೆ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ. ವಕ್ರತ್ವ ಅನ್ನೋದು ಗ್ರಹಗಳ ಒಂದು ಸ್ವಭಾವ. ಅದು ಯಾವಾಗ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ, ವಿವರವಾಗಿ ತಿಳಿಸ್ತೀನಿ. ಅದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ಕಲಿತಾ ಹೋಗ್ತೀರಾ, ಏನು ಇವಾಗಲೇ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂದ್ರೆ ಈ ರೀತಿ ವಕ್ರಗತಿ ಅನ್ನೋದು ಬುಧನಿಗೆ ಬಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತಲುಪೋದಕ್ಕೆ ಅದು 28 ದಿನಕ್ಕಿಂತ ಜಾಸ್ತಿ ಸಮಯ ಆಗುತ್ತೆ. ಇದು 28 ದಿನ ನಾರ್ಮಲ್ ಆಗಿದ್ದಾಗ ತಗೊಳ್ಳುವಂತಹ ಸಮಯ. ಆದ್ರೆ ವಕ್ರಗತಿಯಲ್ಲಿದ್ದಾಗ ಈ ಸಮಯ ಇನ್ನಷ್ಟು ಜಾಸ್ತಿ ಆಗತ್ತೆ. ಓಕೆನಾ? ಸೊ ಇದನ್ನೇ ಪೂರ್ತಿಯಾಗಿ ಬರೀ 14ರಿಂದ 28 ದಿನದ ಒಳಗಡೆನೆ ಆ ಕಡೆಯಿಂದ ಈ ಕಡೆ ಹೋಗ್ಬಿಡ್ಬೇಕು ಅನ್ನೋ ಹಾಗಿಲ್ಲ. ಮಧ್ಯದಲ್ಲಿ ವಕ್ರಗತಿ ಅಥವಾ ರೆಟ್ರೋಗ್ರೇಡ್ ಮೋಷನ್ ಅಂತ ಹೇಳ್ತೀವಿ, ಅದಿರುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಒಂದು ನೋಟ್ಸ್ ಅನ್ನ ಹಾಕಿದ್ದೀನಿ. ಇದನ್ನ ನಿಮಗೆ ಸೆಂಡ್ ಮಾಡ್ತೀನಿ, ಇದೆಲ್ಲವನ್ನ ನೀವು ನೋಡ್ಕೋಬಹುದು. ಓಕೆನಾ? ಹಾಗೆ ಶುಕ್ರ
ಶುಕ್ರ ಒಂದು ರಾಶಿಯಲ್ಲಿ ಸುಮಾರು 23ರಿಂದ 30 ದಿನಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಇದು ಕೂಡ ಅಷ್ಟೇನೆ, ವಕ್ರಗತಿಯಲ್ಲಿ ಈ ಸಂದರ್ಭದಲ್ಲಿ 2 ತಿಂಗಳವರೆಗೂ ಕೂಡ ಒಂದೇ ರಾಶಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ ಸಾಮಾನ್ಯವಾಗಿ 23ರಿಂದ 30 ದಿನಗಳು, ಆದರೆ ವಕ್ರಗತಿಯಲ್ಲಿದ್ದಾಗ ಈ ಸಂದರ್ಭ 2 ತಿಂಗಳವರೆಗೂ ಮುಂದುವರಿಯುವಂಥ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಹಾಗೆ ಕುಜ ಅಂದರೆ ಮಾರ್ಸ್ ಅಂತ ಹೇಳ್ತೀವಿ, ಮಂಗಳ, ಕುಜ, ಮಾರ್ಸ್ ಯಾವುದಾದ್ರೂ ಹೇಳ್ಬೋದು. ಒಂದು ರಾಶಿಯಲ್ಲಿ ಸುಮಾರು 45 ದಿನಗಳಿಂದ 2 ತಿಂಗಳವರೆಗೂ ಕೂಡ ಒಂದು ರಾಶಿಯಲ್ಲಿ ಇರೋಗ್ತಾನೆ. ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತಲುಪೋದಕ್ಕೆ 45ರಿಂದ 2 ತಿಂಗಳು ಅಂದರೆ 60 ದಿನದವರೆಗೆ ತಗೊಳ್ಳುವಂಥ ಸಾಧ್ಯತೆ ಇದೆ, ಅದು ಸಾಮಾನ್ಯವಾಗಿದ್ದಾಗ. ಅದೇ ವಕ್ರಗತಿಯಲ್ಲಿದ್ದಾಗ 6 ತಿಂಗಳವರೆಗೂ ಕೂಡ ಒಂದೇ ರಾಶಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ 6 ತಿಂಗಳು ಸಮಯ ತಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಹಾಗೆಯೇ ಗುರು ಒಂದು ರಾಶಿಯಲ್ಲಿ ಸುಮಾರು 1 ವರ್ಷ ಇರ್ತಾನೆ. ಗುರು ಅಥವಾ ಬೃಹಸ್ಪತಿ, ಜುಪಿಟರ್ ಅಂತ ಕರೀತೀವಿ. ಒಂದು ರಾಶಿಯಲ್ಲಿ ಸುಮಾರು 1 ವರ್ಷ ಇರ್ತಾನೆ. ಸಂಪೂರ್ಣ ರಾಶಿ ಚಕ್ರವನ್ನು ತಲುಪೋದಕ್ಕೆ 12 ವರ್ಷಗಳು ಬೇಕು. ಇದು ಕೂಡ ಅಷ್ಟೇನೆ, ವಕ್ರತ್ವ ಇದ್ರೆ ತಡವಾಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಎಲ್ಲ ಗ್ರಹಗಳಿಗೂ ವಕ್ರತ್ವ ಇರುತ್ತೆ, ಚಂದ್ರನಿಗಿರೋದಿಲ್ಲ, ಸೂರ್ಯನಿಗಿರೋದಿಲ್ಲ. ರಾಹುಕೇತುಗಳು ಯಾವಾಗಲೂ ವಕ್ರಿಯಾಗಿರುವಂತಹ ಗ್ರಹಗಳು, ಅವುಗಳ ಬಗ್ಗೆ ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ. ಶನಿ ಕೂಡ ಅಷ್ಟೇ. ಶನಿ ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಗ್ರಹ, ಮಂದ ಅಂತ ಹೆಸರಿದೆ. ನಾನು ನಿನ್ನೆ ಹಿಂದಿನ ವಿಡಿಯೋಗಳಲ್ಲಿ ಮೊದಲನೇ ಕ್ಲಾಸ್ ವಿಡಿಯೋದಲ್ಲಿ ಹೇಳಿದ್ದೆ, ಮಂದ ವಾಸರ ಅಂತ ವಾರಗಳ ಬಗ್ಗೆ ಹೇಳುವಾಗ ಶನಿ ಬಗ್ಗೆ ಹೇಳಿದ್ದೆ. ಹಾಗೇನೆ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಒಟ್ಟಿನಲ್ಲಿ ಸಾಡೆ ಸಾತಿ ಅಂತೀವಲ್ವಾ, 7.5 ವರ್ಷ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಇವಾಗಲೇ ಬೇಡ. ಒಂದು ರಾಶಿಯಲ್ಲಿ ಶನಿ 2.5 ವರ್ಷ ಇರ್ತಾನೆ. ಒಂದು ಸಂಪೂರ್ಣವಾಗಿ ರಾಶಿಚಕ್ರ ಮೇಷದಲ್ಲಿದ್ದ ಶನಿ ಮತ್ತೆ ಮೇಷರಾಶಿಗೆ ಬರಬೇಕು ಅಂದರೆ 30 ವರ್ಷಗಳು ಬೇಕು. ಮೇಷದಿಂದ ವೃಷಭಕ್ಕೆ ಹೋಗೋದಕ್ಕೆ 2.5 ವರ್ಷ ಬೇಕು. ಅದೇ ವಕ್ರಗತಿಯಲ್ಲಿದ್ದರೆ ಈ ಸಮಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ಓಕೆನಾ. ಹಾಗೆಯೇ ರಾಹು ಮತ್ತು ಕೇತು ಇವೆರಡೂ ಕೂಡ ಯಾವಾಗಲೂ ವಕ್ರಿಯಾಗಿರುವಂತಹ ಗ್ರಹಗಳು. ಇವರಿಗೆ ವಕ್ರಗತಿ ಅನ್ನೋದೇ ಇವರು ನಾರ್ಮಲ್ ಆಗಿ ತಿರುಗೋದೇ ಇಲ್ಲ, ಯಾವಾಗಲೂ ವಕ್ರತ್ವ ಅನ್ನೋದೇ ಇರುತ್ತೆ. ಇವು ಎರಡು ಕೂಡ ಸೇಮ್, ಒಟ್ಟಾರೆ ಒಂದೇ ಸಲ ಮೂವ್ ಆಗುವಂಥದ್ದು. ಒಂದು ಮೂವ್ ಆಯಿತು ಅಂದರೆ ಇನ್ನೊಂದು ಕೂಡ ಅದರೊಟ್ಟಿಗೆ ಮೂವ್ ಆಗ್ತಾ ಇರುವಂಥದ್ದು, ಒಂದಕ್ಕೊಂದು ವಿಭಿನ್ನ ಹೌಸ್ಗಳಲ್ಲಿ. ರಾಹುವಿನಿಂದ ಕೇತು, ಕೇತುವಿನಿಂದ ರಾಹು 7ನೇ ಮನೆಯಲ್ಲೇ ಇರ್ತಾರೆ, ಮತ್ತು ಬೇರೆ ಕಡೆ ಇರೋದಿಲ್ಲ, ಓಕೆನಾ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇವೆರಡೂ ಕೂಡ ಒಟ್ಟೊಟ್ಟಿಗೆ ಚಲಿಸುವಂಥದ್ದು. ಇವು ಒಂದು ರಾಶಿಯಲ್ಲಿ 18 ತಿಂಗಳು ಇರುತ್ತೆ. ಸುಮಾರು ಇಲ್ಲ, ಇಲ್ಲಿ ಸುಮಾರು ಅನ್ನೋದು ಬೇಕಾಗಿಲ್ಲ, ಯಾಕೆಂದ್ರೆ ಇದರ ಚಲನೆಗಳ ಅವಧಿ ಒಂದೇ ರೀತಿಯಾಗಿರುತ್ತೆ. 18 ತಿಂಗಳೇ ಇರುತ್ತೆ, 1.5 ವರ್ಷ ಇರುತ್ತೆ. ಸಂಪೂರ್ಣ ರಾಶಿ ಚಕ್ರವನ್ನು ಅಥವಾ ತಲುಪೋದಕ್ಕೆ 18 ವರ್ಷ ಬೇಕು. 18 ವರ್ಷಗಳ ಕಾಲ ಇವು ಒಂದು ರಾಶಿ ಚಕ್ರವನ್ನು ಸುತ್ತು ಬರ್ತಾವೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ, ಓಕೆನಾ. ಇಲ್ಲಿ ಗ್ರಹಗಳ ಒಂದು ಸಮಯ, ಒಂದು ಸುತ್ತುವರಿಯೋದಕ್ಕೆ ಎಷ್ಟು ಸಮಯ ಬೇಕು ಅನ್ನುವಂಥದ್ದು ಇಲ್ಲಿ ಮುಗೀತು. ಈಗ ಮುಂದಿನ ಕ್ಲಾಸು ನಕ್ಷತ್ರ ವಿಭಜನೆಯನ್ನು ನೋಡೋಣ, ಓಕೆನಾ. ಇದಿಷ್ಟನ್ನ ನೆನಪಲ್ಲಿಟ್ಕೊಳ್ಳಿ. ಇದಿಷ್ಟು ಕೂಡ ನಾನು ನಿಮಗೆ ಕಳಿಸ್ತೀನಿ, ನೀವು ಇದನ್ನೆಲ್ಲ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಯಾವುದನ್ನು ಕೂಡ ಹಾಗೆ ಬಿಡಬೇಡಿ, ಪ್ರತಿಯೊಂದನ್ನು ಕೂಡ ನೋಟ್ಸ್ ಮಾಡಿ, ಪ್ರತಿಯೊಂದನ್ನು ಕೂಡ ಅಭ್ಯಾಸ ಮಾಡಿ. ಯಾವ ವಿಷಯವೂ ಕೂಡ ನೀವು ಮರೆಯುವುದಕ್ಕೆ ಅರ್ಹ ಆಗಿರುವಂಥದ್ದಲ್ಲ, ಪ್ರತಿಯೊಂದನ್ನು ನೆನಪಲ್ಲಿಟ್ಕೋಬೇಕು. ಹಾಗಂತ ಬಾಯ್ಪಾಠ ಮಾಡುವಂತಹ ವಿಷಯವನ್ನ ಬಾಯ್ಪಾಠ ಮಾಡ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳುವಂತಹ ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ. ಇವೆಲ್ಲ ನೆನಪಲ್ಲಿಟ್ಕೊಳ್ಬೇಕಾಗಿರುವಂತಹ ವಿಷಯ. ಇದೆಲ್ಲ ಅಭ್ಯಾಸ ಮಾಡಿ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗಿರುವಂತಹ ವಿಷಯ, ಓಕೆನಾ. ಅರ್ಥ ಆಯ್ತಲ್ವಾ? ಈಗ ನಕ್ಷತ್ರಗಳ ವಿಭಜನೆ ಅದನ್ನ ನೋಡೋಣ, ಓಕೆನಾ. ಮೊದಲು ನಕ್ಷತ್ರ ವಿಭಜನೆ ಬಗ್ಗೆ ನೋಡಬೇಕು ಅಂದರೆ, ಒಂದು ನಕ್ಷತ್ರವನ್ನ 4 ಭಾಗವಾಗಿ ವಿಭಜನೆ ಮಾಡಲಾಗಿದೆ. ಅಂದರೆ ನಕ್ಷತ್ರಕ್ಕೆ 4 ಪಾದ ಅಂತ ಕೊಡಲಾಗಿದೆ. ನಾನು ನಿಮಗೆ ನಕ್ಷತ್ರಗಳ ಹೆಸರನ್ನ ಹೇಳಿದ್ದೆ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ. ಸೊ ಎಲ್ಲರೂ ಬಾಯ್ಪಾಠ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ನಕ್ಷತ್ರಗಳು 5 ಕ್ಲಾಸ್ ಆಗೋದ್ರೊಳಗಡೆ ಎಲ್ಲರೂ ಕೂಡ ಈ ಹೆಸರುಗಳನ್ನ ಬಾಯ್ಪಾಠ ಮಾಡಿ ಇಟ್ಕೊಳ್ಳೇಬೇಕು, ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ಬಾಯ್ಪಾಠ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಕ್ಷತ್ರವನ್ನ 4 ಭಾಗವಾಗಿ ವಿಭಜನೆ ಮಾಡಿದ್ದೀನಿ, ಓಕೆನಾ. ನಕ್ಷತ್ರದ ಮೊದಲನೇ ಪಾದ, 2ನೇ ಪಾದ,
ಮೂರನೇ ಪಾದ, ನಾಲ್ಕನೇ ಪಾದ ಅಂತ 4 ಪಾದಗಳಾಗಿ ವಿಭಜನೆ ಮಾಡಲಾಗುತ್ತೆ. ಒಂದು ನಕ್ಷತ್ರ, ಅದು ಅಶ್ವಿನಿ ನಕ್ಷತ್ರ ಆಗಿರಲಿ, ಭರಣಿ ಆಗಿರಲಿ, ಕೃತಿಕಾ ಆಗಿರಲಿ, ರೋಹಿಣಿ ಆಗಿರಲಿ, ಶತಭಿಷ ಆಗಿರಲಿ, ಅನುರಾಧ ಆಗಿರಲಿ, ಅಥವಾ ಕೊನೆಯದು ರೇವತಿ ಆಗಿರಲಿ, ಪ್ರತಿ ನಕ್ಷತ್ರಕ್ಕೂ ಈ ಅಪ್ಲೈ ಆಗುತ್ತೆ. ಪ್ರತಿಯೊಂದು ನಕ್ಷತ್ರವು 4 ಪಾದವಾಗಿ ವಿಭಜನೆಯನ್ನ ಮಾಡಲಾಗುತ್ತೆ. ಓಕೆನಾ? ಯಾಕೆ 4 ಪಾದ? ನಾನು ಅದನ್ನು ಹೇಳ್ತೀನಿ ನೋಡಿ. 27 ನಕ್ಷತ್ರಗಳು ಅಷ್ಟು. 27 ನಕ್ಷತ್ರಗಳ ಹೆಸರನ್ನ ನಾನು ನಿಮಗೆ ಹೇಳಿದ್ದೆ ಅಲ್ವಾ? ಅದನ್ನ 4ರಲ್ಲಿ ಗುಣಿಸಿ. ಯಾಕೆಂದ್ರೆ 4 ಪಾದಗಳಲ್ವಾ, 27 × 4 108 ಬರುತ್ತೆ. ಇದು ಒಂದು ವಿಶೇಷವಾಗಿರುವಂತಹ ಸಂಖ್ಯೆ. 108 ಅನ್ನೋದು ವಿಶೇಷವಾಗಿರುವಂತಹ ಸಂಖ್ಯೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಪ್ರತಿಯೊಂದಕ್ಕೂ ಕೂಡ 108 ಸಲ ಮಾಡೋದು, 108 ಜಪ ಮಾಡೋದು, ಅಥವಾ 108 ಪ್ರದಕ್ಷಿಣೆ, ಈ ರೀತಿಯಾಗೆಲ್ಲ ಹೇಳೋದನ್ನ ಕೇಳಿರ್ತೀರಾ ಅಲ್ವಾ? ಇದು ತುಂಬ ಅದ್ಭುತವಾಗಿರುವಂತಹದ್ದು. ಯಾಕೆ ಅಂತಂದ್ರೆ ಇದೇ ಕಾರಣ. ಏನು ಕಾರಣ ಅಂದರೆ 108 ನಕ್ಷತ್ರ ಪಾದಗಳು, ಎಲ್ಲ ಪಾದಗಳಿಗೂ ಒಂದೊಂದು ಜಪ ಆದ ಹಾಗೆ ಅಂತ. 4 ನಕ್ಷತ್ರ. ಪಾದ ಅಂದರೆ ವಿಭಜನೆ ಅಂತ, ವಿಭಾಗಗಳು ಅಂತ ಅರ್ಥ. ಪಾದ ಅಂದರೆ ಕಾಲ್ಪಾದ ಅಂತ ಅಲ್ಲ, ವಿಭಜನೆ ಅಂತ ಅರ್ಥ. ಓಕೆನಾ? ಸೊ ಒಟ್ಟಿನಲ್ಲಿ 27 ನಕ್ಷತ್ರವನ್ನ 4ರಿಂದ ಗುಣಿಸಿದಾಗ 108 ಒಟ್ಟು ಪಾದಗಳ ಸಂಖ್ಯೆ 108 ಆಗುತ್ತೆ. ಓಕೆನಾ? ಸೊ ಹಾಗೆ ಆ 108 ಪಾದಗಳನ್ನ 12 ರಾಶಿಗಳಿಗೆ ಹಂಚಿದಾಗ ಅಥವಾ ಭಾಗಿಸಿದಾಗ 99 ಪಾದಗಳು ಬರುತ್ತೆ. ಒಂದೊಂದು ರಾಶಿಗೆ 9 ಪದಗಳು ತಲಾ 9ರಂತೆ ಬರುತ್ತೆ. ಈಗ ಮೇಷ ರಾಶಿಗೆ 9 ಪಾದಗಳು, ವೃಷಭ ರಾಶಿಗೆ 9, ಮಿಥುನ ರಾಶಿಗೆ 9, ಕರ್ಕಾಟಕಕ್ಕೆ 9, ಸಿಂಹಕ್ಕೆ 9. ಇದೇ ರೀತಿ 12 ರಾಶಿಗಳಿಗೂ ಕೂಡ 9ರಂತೆ ಪಾದಗಳು ಬರುತ್ತವೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಒಟ್ಟಿನಲ್ಲಿ 108 ಪಾದಗಳನ್ನ 12 ರಾಶಿಗೆ ಸಮನಾಗಿ ವಿಭಜನೆ ಮಾಡಿದಾಗ 9ರಂತೆ ಹಂಚಿಕೆ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಕುಂಡ್ಲಿ ಪರಿಚಯ ಮಾಡ್ತೀನಿ ನೋಡಿ. ಮೇಷ ಈ ರೀತಿಯಾಗಿ, ಇದು ಸೌತ್ ಇಂಡಿಯನ್ ಸ್ಟೈಲ್ ಕುಂಡ್ಲಿ. ನಾವು ಈ ಕಡೆ ನಮ್ಮ ಸೌತ್ ಇಂಡಿಯನ್ನಲ್ಲಿ ಇದೇ ರೀತಿ ಬಳಸ್ತಾರೆ. ಈ ಕುಂಡ್ಲಿ ರಚನೆ ಮಾಡುವಂಥದ್ದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಈಗ ಎಲ್ಲವೂ ಕೂಡ ಸಾಫ್ಟ್ವೇರ್ನಲ್ಲೇ ಇರೋದ್ರಿಂದ ನಾನು ನಿಮಗೆ ಮುಂದೆ ಸಾಫ್ಟ್ವೇರ್ ಬಗ್ಗೆನೂ ಕೂಡ ಹೇಳ್ತೀನಿ. ಸಾಫ್ಟ್ವೇರ್ ಅಂದರೆ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ಗಳು, ಫ್ರೀ ಆಗಿರುವಂತಹ ಅಪ್ಲಿಕೇಶನ್ಗಳಿದ್ದಾವೆ. ಅವುಗಳೆಲ್ಲ ನೀವು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಕೂಡ ನಿಮಗೆ ಆಗಿಂದಾಗ ಕುಂಡ್ಲಿ ಸಿಗುತ್ತೆ. ಸೊ ಇದು ಕುಂಡ್ಲಿ ಅಂತ ಹೇಳ್ತೀವಿ. ಇದನ್ನ ಜನ್ಮ ಕುಂಡಲಿ ಅಥವಾ ರಾಶಿ ಕುಂಡ್ಲಿ, ಲಗ್ನ ಕುಂಡಲಿ, ಏನ್ ಬೇಕಾದ್ರೂ ಹೇಳ್ಬೋದು. ಓಕೆನಾ? ಇದೇ ಕುಂಡಲಿ ಅಂತ ಕರಿತೀವಿ ಇದಕ್ಕೆ. ಮೇಷರಾಶಿ ಮೊದಲನೇ ರಾಶಿ. ಇದು ಮೇಷರಾಶಿ ಮೊದಲನೇ ರಾಶಿ. ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಇದು 1ನೇ ಮನೆ, ಮೊದಲನೇ ರಾಶಿ. ಇದು 2ನೇ ರಾಶಿ, ಇದು 3ನೇ ರಾಶಿ, ಇದು 4ನೇ ರಾಶಿ, ಇದು 5ನೇ ರಾಶಿ, 6ನೇ ರಾಶಿ, 7ನೇ ರಾಶಿ, 8ನೇ ರಾಶಿ, ಇದು 9ನೇ ರಾಶಿ, ಇದು 10ನೇ ರಾಶಿ, ಇದು 11ನೇ ರಾಶಿ ಕುಂಭ, 12ನೇ ರಾಶಿ ಮೀನ. ಇದಿಷ್ಟನ್ನ ನೆನಪಲ್ಲಿಟ್ಕೊಳ್ಳಿ. ಓಕೆನಾ? ಪ್ರತಿಯೊಂದನ್ನು ಕೂಡ ನಾವು ನೆನಪಲ್ಲಿಟ್ಕೋತಾ ಹೋಗಬೇಕು. ಯಾಕಂದರೆ ಮೇಷವೇ ಜಾತಕದಲ್ಲಿ ಅಂದರೆ ಸಹಜ ರಾಶಿ ಕುಂಡಲಿ ಅಂತ ಕರಿತೀವಿ ಇದಕ್ಕೆ. ಅಂದರೆ ಇದು ಸಹಜ ರಾಶಿ ಕುಂಡಲಿ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜಾತಕವೂ ಹೀಗೆ ಇರುತ್ತೆ. ನಮ್ಮಲ್ಲಿ ಗ್ರಹಗಳ ಒಂದು ಪರಿವರ್ತನೆಗಳು, ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಜಾಗದಲ್ಲಿ ಇರಬಹುದೇ ಹೊರತು ಮೇನ್ ಬೇಸ್ ಕುಂಡಲಿ, ಇದು ಫೌಂಡೇಶನ್ ಇದೇ ರೀತಿ ಇರುವಂಥದ್ದು. ಯಾರದೇ ಜಾತಕದಲ್ಲಾದರೂ ಕೂಡ ಇದೇ ರೀತಿನೇ ಇರಬೇಕು. ಮೇಷ ರಾಶಿನೇ ಇಲ್ಲಿರುತ್ತೆ, ಇದೇ ರೀತಿ ಇರುತ್ತೆ. ಇದು ಚೇಂಜ್ ಆಗಲ್ಲ, ಇದು ಫಿಕ್ಸ್ಡ್, ಇದು ಹೀಗೆ ಇರುತ್ತೆ. ಇದನ್ನ ನೋಡ್ಕೊಳ್ಳಿ. ಇದನ್ನ ನಾನು ನಿಮಗೆ ಕಳಿಸ್ತೀನಿ. ಇದನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಅಂದು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಇದನ್ನ ಮೊದಲು ಈ ಲೈನ್ ಹೇಳ್ಕೊಂಡು ಆಮೇಲೆ ನೀವು ಹೇಗೂ ಮಾಡ್ಕೋಬಹುದು. ಈಗ ಅದಕ್ಕೇನು ಇದಿಲ್ಲ. ಈ ರೀತಿಯಾಗಿ ಚೌಕ ಹಾಕ್ಕೊಳ್ತೀವಿ. ಆನಂತರ ಈಗ ಮೊಬೈಲ್ ಇದರಲ್ಲಿ ಸಿಸ್ಟಮಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನ ನೀಟಾಗಿ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಇದು ಇಲ್ಲಿ ಇದರಲ್ಲಿ ಆಗ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಕುಂಡ್ಲಿ ರಚನೆಯನ್ನು ಮಾಡ್ಕೋಬೋದು. ಓಕೆನಾ? ಸೊ ಇದು ನಿಮ್ಗೆ ರೆಡಿಮೇಡ್ ಆಗಿ ಸಿಗುತ್ತೆ. ನೀವು ಪೇಪರ್ ಮೇಲೆ ಈ ರೀತಿಯಾಗಿ ಬರ್ಕೊಳ್ಳಿ. ಮೊದಲು ಒಂದು ಚೌಕ ಮಾಡಿಕೊಂಡು, ಈ ರೀತಿಯಾಗಿ ಒಂದು ಚೌಕ ಮಾಡಿಕೊಂಡು, ಆಮೇಲೆ ಮೇಲಿನ ಗೆರೆ, ಕೆಳಗಿನ ಗೆರೆ, ಆಮೇಲೆ ಬಲಕ್ಕೆ ಎಡಕ್ಕೆ ಮಾಡಿಕೊಂಡು
ಫಸ್ಟು ಇಲ್ಲಿಂದ ಕಂಪ್ಲೀಟ್ ಮಾಡಿಕೊಂಡು ಇದೇ ರೀತಿ ಮಾಡಬೇಕು ಅಂತೇನಿಲ್ಲ, ಯಾವ ರೀತಿ ಆದರೂ ಮಾಡ್ಕೋಬೋದು. ಒಟ್ಟಿನಲ್ಲಿ ಈ ರೀತಿ ಪ್ಯಾಟರ್ನ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇನೆ. ಓಕೆನಾ. ಇದಕ್ಕೆ ಶಾಸ್ತ್ರೋಕ್ತವಾಗಿ ಮಾಡೋಕೆ ಹೋದರೆ ತುಂಬ ವಿಷಯಗಳಿದ್ದಾವೆ. ಆ ರೀತಿಯಾಗೇನು ಈಗ ಯಾರು ಮಾಡ್ತಾನೂ ಇಲ್ಲ, ಅದೆಲ್ಲ ಔಟ್ಡೇಟೆಡ್ ಅಂತ ಆಗಿದೆ. ಅದನ್ನು ಅಷ್ಟಾಗಿ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕಂತೇನಿಲ್ಲ, ಕೊಟ್ಟರೆ ಒಳ್ಳೆಯದು. ಬಟ್ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ ಅಲ್ವಾ. ಈಗ ಕೆಲವೊಮ್ಮೆ ಗಡಿಬಿಡಿಯಲ್ಲಿ ಅವೆಲ್ಲ ನಿಯಮಗಳು ನೆನಪಲ್ಲಿರೋದು ಕಷ್ಟ, ಅಥವಾ ಕಲಿಯೋದೇ ಸಾವಿರಾರು ವಿಷಯಗಳಿದ್ದಾಗ ಇದನ್ನೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂದರೆ ಅದು ನಿಮಗೆ ತಲೆನೋವು ಆಗಬಹುದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಹೇಗಾದರೂ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಹೊರಗಿನ ಒಂದು ಲೈನನ್ನು ಇದು ಮಾಡ್ಕೊಳ್ಳಿ. ಹೊರಗಿನ ಲೈನನ್ನು ಫಸ್ಟ್ ಹಾಕ್ಕೊಂಡು ಚೌಕ ಮಾಡ್ಕೊಳ್ಳಿ. ಚೌಕ ಮಾಡ್ಕೊಂಡಾದ್ಮೇಲೆ ಒಳಗಡೆ ಲೈನನ್ನು ಎಳ್ಕೊಂಡು ಕುಂಡ್ಲಿಯನ್ನು ತಯಾರು ಮಾಡ್ಕೋಬೋದು. ಮೊದಲು ಇದ್ರ ಪ್ಲೇಸ್ಮೆಂಟನ್ನು ನೆನ್ಪಿಟ್ಕೊಳ್ಳಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಕೊನೆಯ ರಾಶಿ. ಮತ್ತೆ ಮೇಷರಾಶಿಯಿಂದ ಆರಂಭ ಆಗುತ್ತೆ. ಓಕೆನಾ. ಇದು ಕುಂಡಲಿಯ ಪರಿಚಯ. ಸೊ ನೆಕ್ಸ್ಟು ನಕ್ಷತ್ರ ವಿಭಜನೆ ಅಂತ ಹೇಳಿದ್ನಲ್ವಾ. ಹೀಗೆ ಯಾವ್ಯಾವ ರಾಶಿ, ಈಗ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಈ ರಾಶಿಗಳಿಗೆ ಯಾವ್ಯಾವ ನಕ್ಷತ್ರದ ಪಾದಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ ಅಂತ ಈಗ ತಾನೇ ಹೇಳಿದ್ನಲ್ವಾ. ಹಾಗೇನೆ ಯಾವ್ಯಾವ ರಾಶಿಯಲ್ಲಿ ನಕ್ಷತ್ರಗಳ ಯಾವ್ಯಾವ ಪಾದಗಳು ಬರುತ್ತೆ ಅಂತ ಹೇಳಿದ್ದೀನಿ. ಇದು ಕೂಡ ಪರ್ಮನೆಂಟ್ ಆಗಿ ಇರುತ್ತೆ, ಎಲ್ಲರ ಜಾತಕದಲ್ಲೂ ಹೀಗೆ ಇರುತ್ತೆ. ಯಾವ ರಾಶಿಗೆ ಯಾವ ನಕ್ಷತ್ರವೋ ಅದು ಫಿಕ್ಸ್ಡ್ ನಕ್ಷತ್ರ. ಮೇಷರಾಶಿಗೆ ನೋಡಿ, ಮೇಷರಾಶಿಯಲ್ಲಿ ಅಶ್ವಿನಿ, ಭರಣಿ ಹಾಗೂ ಕೃತಿಕಾ ನಕ್ಷತ್ರ ಬರುತ್ತೆ. ಮೊದಲು ಈ ಅಶ್ವಿನಿ ನಕ್ಷತ್ರ 4 ಪಾದಗಳು ಅಂದರೆ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಇದಿಷ್ಟು ಕೂಡ ಮೇಷರಾಶಿಯಲ್ಲೇ ಬರುತ್ತೆ. ಹಾಗೆ ಭರಣಿ ನಕ್ಷತ್ರದ 4 ಪಾದಗಳು ಅಂದರೆ 1, 2, 3, 4 ಅಂತಾನೆ ವಿವರವಾಗಿ ಹಾಕಿದ್ದೀನಿ. ಒಟ್ಟಿನಲ್ಲಿ 4ನೇ ಪಾದ 4 ಪಾದಗಳು ಅಂತ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಈ ರೀತಿಯಾಗಿ ವಿವರವಾಗಿ ಬರೆದಿದ್ದೀನಿ. ಭರಣಿ ನಕ್ಷತ್ರದ ಮೊದಲ 4 ಅಷ್ಟು ಪಾದಗಳು ಕೂಡ ಇದರಲ್ಲೇ ಬರುತ್ತೆ. ಅಂದರೆ ಅಶ್ವಿನಿಯ ಪೂರ್ತಿ ನಕ್ಷತ್ರ, ಭರಣಿಯ ಪೂರ್ತಿ ನಕ್ಷತ್ರ, ಹಾಗೆ ಕೃತಿಕಾ ನಕ್ಷತ್ರದ ಮೊದಲ ಪಾದ ಇಲ್ಲಿ ಬರುತ್ತೆ. ಅಂದರೆ ಒಟ್ಟು 9 ಪಾದಗಳಲ್ವಾ. ಹಾಗಾಗಿ ಮೊದಲನೇ ನಕ್ಷತ್ರದ 4, 2ನೇ ನಕ್ಷತ್ರದ 4 ಅಷ್ಟು 8 ಪ್ಲಸ್ ಕೃತಿಕಾ ನಕ್ಷತ್ರದ 1, ಒಟ್ಟಿನಲ್ಲಿ 9 ಕೂಡ ಈ ಮೇಷರಾಶಿಗೆ ಬರುತ್ತೆ. ಇಲ್ಲಿ ಮೇಷರಾಶಿಯಲ್ಲಿ ಈ 9 ನಕ್ಷತ್ರ ಪಾದಗಳು ಇದೇ ಮೇಷರಾಶಿಯಲ್ಲಿ ಇರುತ್ತೆ. ಓಕೆನಾ. ಹಾಗೆ ವೃಷಭ ರಾಶಿಗೆ ನೋಡೋದಾದ್ರೆ ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಇಲ್ಲಿ ಬಂದಿತ್ತಲ್ವಾ ಮೇಷರಾಶಿಯಲ್ಲಿ. ಇದರಲ್ಲಿ 2ನೇ ಪಾದ, 3ನೇ ಪಾದ, 4ನೇ ಪಾದಗಳು ವೃಷಭ ರಾಶಿಗೆ ಹಂಚಿಕೆಯಾಗುತ್ತೆ. ಅಂದರೆ ಇಲ್ಲಿಂದನೇ ಕ್ಯಾರಿ ಆಗುತ್ತೆ. ಸೊ ಇಲ್ಲಿಗೆ 1 ಪಾದ ಹೋದ್ಮೇಲೆ ಇನ್ನು 3 ಉಳ್ಕೊಳ್ಳುತ್ತಲ್ವ, 3 ಪಾದಗಳು ವೃಷಭ ರಾಶಿಗೆ ಜಾಯಿನ್ ಆಗುತ್ತೆ. ಹಾಗೆ ಅದರ ನಂತರ ಬರುವಂತಹ ಸಾಲಾಗಿ ಬರುತ್ತೆ. ನಕ್ಷತ್ರಗಳ ಹೆಸರನ್ನ ಹೇಳಿದ್ನಲ್ವಾ, ಅದೇ ಆರ್ಡರಲ್ಲಿ ಬರುತ್ತೆ. ನಾನು ನಿಮಗೆ ಯಾವ ಆರ್ಡರಲ್ಲಿ ಹೇಳಿದ್ನೋ ಅದೇ ರೀತಿ ರಾಶಿಗಳ ಆರ್ಡರ್ ಕೂಡ ಇರುತ್ತೆ, ನಕ್ಷತ್ರಗಳ ಆರ್ಡರ್ ಕೂಡ ಇರುತ್ತೆ. ಸೊ ಹಾಗಾಗಿ ಅಶ್ವಿನಿ, ಭರಣಿ, ಕೃತಿಕಾ ಆದಮೇಲೆ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರವೂ ಕೂಡ ಮೊದಲ ಅಷ್ಟು ಪಾದಗಳು ಅಂದರೆ ಮೊದಲ ಪಾದ ಅಲ್ಲ, ಅಷ್ಟು ಪಾದ ಅಂದರೆ ಮೊದಲು ಕೊನೆಯದು ಎಲ್ಲ ಪಾದಗಳು ಸೇರಿ ವೃಷಭ ರಾಶಿಗೆ ಬರುತ್ತೆ. ರೋಹಿಣಿ ನಕ್ಷತ್ರ ಪೂರ್ತಿಯಾಗಿ ವೃಷಭ ರಾಶಿಯಲ್ಲಿದೆ. ಹಾಗೆ ಇಲ್ಲಿ ಫಸ್ಟ್ ಮೊದಲು ಕೃತಿಕಾ ನಕ್ಷತ್ರದ 3 ಪಾದಗಳು, ರೋಹಿಣಿ ನಕ್ಷತ್ರದ 4, 7 ಪಾದಗಳಾಯಿತು. ಹಾಗೆ ಉಳಿದದ್ದು ನೆಕ್ಸ್ಟ್ ರೋಹಿಣಿ ಆದಮೇಲೆ ಬರುವಂತಹ ನಕ್ಷತ್ರ ಮೃಗಶಿರ ನಕ್ಷತ್ರದ ಮೊದಲ 1ನೇ ಪಾದ, 2ನೇ ಪಾದ, ಇದೆರಡೂ ಕೂಡ ವೃಷಭ ರಾಶಿಗೆ ಬರುತ್ತೆ. ಸೊ ಇಲ್ಲಿ ಒಟ್ಟು 9 ಆಯಿತು. 3, 4, 7, ಇಲ್ಲಿ 2, 9. ಒಟ್ಟು ವೃಷಭ ರಾಶಿಗೆ 9 ಪಾದಗಳು ಕೂಡ ಎಲ್ಲ ರಾಶಿಗಳ ಹಾಗೇನೆ ಇದೆ. ಇನ್ನು ಮಿಥುನ ರಾಶಿ ಮೃಗಶಿರ ನಕ್ಷತ್ರದ 3, 4 ನೋಡಿ, ಇಲ್ಲಿ 1, 2 ಇಲ್ಲಿದೆ ವೃಷಭ ರಾಶಿಯಲ್ಲಿ. ಮಿಥುನ ರಾಶಿಯಲ್ಲಿ 3, 4ನೇ ಪಾದಗಳು ಬರುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟ್ ಮುಂದೆ ನಕ್ಷತ್ರ ಆರಿದ್ರ ನಕ್ಷತ್ರದ ಒಟ್ಟು ಪಾದ ಇಲ್ಲೇ ಬರುತ್ತೆ. ಹಾಗೆ ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಇಲ್ಲಿ ಬರುತ್ತೆ. ಸೊ ಇಲ್ಲಿ 3, ಇದು 2, ಮೊದಲನೇ ಮೃಗಶಿರ 2, 3, 2, 5, ಈ 4 ಪಾದಗಳು ಆರಿದ್ರ ನಕ್ಷತ್ರದ್ದು. ಸೊ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳು, ಹಾಗೆ ಮೃಗಶಿರ ನಕ್ಷತ್ರದ ಕೊನೆಯ 2 ಪಾದಗಳು, ಒಟ್ಟು 9 ಪಾದಗಳು ಬರುತ್ತೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ ಅಂದರೆ ಇಲ್ಲಿ 3 ಪಾದಗಳಾಗಿದೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಮಿಥುನ ರಾಶಿಯಲ್ಲಿದೆ. ಉಳಿದ ಕೊನೆಯ 1 ಪಾದ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ. ಹಾಗೆ ಅದರ ನಂತರ ಪುಷ್ಯಮಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರದ 4 ಪಾದಗಳು 1, 2, 3, 4 ಪಾದಗಳು ಕೂಡ
ಕರ್ಕಾಟಕ ರಾಶಿಗೆ ಬರುತ್ತೆ. ಹಾಗೆ ಆಶ್ಲೇಷ ನಕ್ಷತ್ರದ 4 ಪಾದಗಳು ಕೂಡ ಕರ್ಕಾಟಕ ರಾಶಿಗೆ ಬರುತ್ತೆ. ಇಲ್ಲಿ 2 ಅಷ್ಟು ನೋಡಿ, ಇಲ್ಲಿ 4 4 8, ಕೊನೆಯ 4ನೇ ಒಂದು ಪಾದ ಇದು ಕೂಡ 9 ಪಾದಗಳಾಯಿತು ಕರ್ಕಾಟಕ ರಾಶಿಯಲ್ಲಿ. ಹಾಗೆ ಸಿಂಹ ರಾಶಿಗೆ ಮಖ ನಕ್ಷತ್ರದ ಮೊದಲ 4 ಪಾದಗಳು, ಅಂದರೆ ಮೊದಲ ನಕ್ಷತ್ರ ಮಾತಿನಲ್ಲಿ ಬರ್ತಾ ಇದೆ, ಒಟ್ಟಿನಲ್ಲಿ ಅಷ್ಟು ಪಾದಗಳು, ಎಲ್ಲ ಪಾದಗಳು ಕೂಡ ಇದೇ ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದ ಸಂಪೂರ್ಣ ಪಾದಗಳು ಬರುತ್ತೆ. ಹಾಗೆ ಅದರ ನಂತರದ್ದು ಮಖ ನಕ್ಷತ್ರದ ನಂತರದ ಪೂರ್ವ ಪಾಲ್ಗುಣಿ ನಕ್ಷತ್ರದ 4 ಪಾದಗಳು ಕೂಡ ಸಿಂಹ ರಾಶಿಯಲ್ಲಿ ಬರುತ್ತೆ. ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರದ 1ನೇ ಪಾದ, ಮೊದಲ ಪಾದ, ಯಾಕೆಂದ್ರೆ ಇಲ್ಲಿ 8 ಆಗೋಯ್ತು, ಇನ್ನು ಒಂದೇ ತಗೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಉತ್ತರ ಪಾಲ್ಗುಣಿ ನಕ್ಷತ್ರದ 1ನೇ ಪಾದ, ಮೊದಲ ಪಾದ ಮಾತ್ರ ಸಿಂಹ ರಾಶಿಯಲ್ಲಿ ಬರುತ್ತೆ. ಇದರ ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿ ನೋಡಿ, ಸಿಂಹ ರಾಶಿಯಲ್ಲಿ ಉಳಿದಂತಹ ಪಾದ, ಒಂದು ಪಾದವನ್ನ ಕನ್ಯಾ ರಾಶಿಯಲ್ಲಿ ತಗೊಂಡ್ರೆ ಉತ್ತರ ಪಾಲ್ಗುಣಿದು, ಕನ್ಯಾ ರಾಶಿಗೆ ಉತ್ತರ ಪಾಲ್ಗುಣಿಯ 2, 3, 4ನೇ ಪಾದಗಳು ಸಿಗುತ್ತೆ. ಇದರ ನಂತರ ಹಸ್ತ ನಕ್ಷತ್ರದ 4 ಪಾದಗಳು ಬರುತ್ತೆ, 1, 2, 3, 4. ಹಾಗೆ ಚಿತ್ತ ನಕ್ಷತ್ರದ್ದು ಮೊದಲ 2 ಪಾದಗಳು, ಅಂದರೆ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಗೆ ಬರುತ್ತೆ. ಇದನ್ನು ಕೂಡ ಕೌಂಟ್ ಮಾಡಿ ನೀವು, 4, 3, 7, 8, 9, ಹೀಗೆ 9 ಪಾದಗಳು ಕನ್ಯಾ ರಾಶಿಗೆ ಬರುತ್ತೆ. ಸೊ ಇದೆಲ್ಲ 9ನ್ನ ನಾನು ಮತ್ತೆ ಕೌಂಟ್ ಮಾಡ್ತಾ ಇದ್ರೆ ನಿಮಗೂ ಬೋರ್ ಅಂತ ಅನ್ನಿಸ್ಬೋದು. ಸೊ ಒಟ್ಟಾರೆಯಾಗಿ ಹೇಳ್ಕೊಂಡು ಹೋಗ್ತೀನಿ. ತುಲಾ ರಾಶಿಗೆ 3 ಮತ್ತು 4ನೇ ಪಾದ, ಅಂದರೆ ಚಿತ್ತ ನಕ್ಷತ್ರದ ಕನ್ಯಾ ರಾಶಿಯಲ್ಲಿ ಮೊದಲ 2 ಪಾದಗಳು ಬಂದಾಗ ತುಲಾ ರಾಶಿಯಲ್ಲಿ ಕೊನೆಯ 2, ಅಂದರೆ 3, 4ನೇ ಪಾದಗಳು, ಸ್ವಾತಿ ನಕ್ಷತ್ರದ ಸಂಪೂರ್ಣ ಪಾದಗಳು ಅಂದರೆ 4 ಪಾದಗಳು, ಹಾಗೆ ವಿಶಾಖ ನಕ್ಷತ್ರದ 3 ಪಾದಗಳು, 1, 2, 3 ಪಾದಗಳು ತುಲಾ ರಾಶಿಗೆ ಬರುತ್ತೆ. ನಂತರ ವೃಶ್ಚಿಕ ರಾಶಿಗೆ ವಿಶಾಖ ನಕ್ಷತ್ರದ ಕೊನೆಯ 1 ಪಾದ ಉಳಿದಿತ್ತಲ್ಲ ತುಲಾ ರಾಶಿಯಲ್ಲಿ, ಅದು ವೃಶ್ಚಿಕ ರಾಶಿಗೆ ಜಾಯಿನ್ ಆಗುತ್ತೆ. ಅನುರಾಧ ನಕ್ಷತ್ರ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಗೆ ಬರುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಗೆ ಬರುತ್ತೆ. ಇಲ್ಲಿಗೆ ಎಂಡ್ ಆಯಿತು, ವೃಶ್ಚಿಕ ರಾಶಿ ಮುಗೀತು. ಹಾಗೆ 9 ಪಾದಗಳಾದ್ವಲ್ಲ ನೋಡಿ, 1, 8. ಹಾಗೆ ಧನುರಾಶಿಗೂ ಕೂಡ ಮೂಲ ನಕ್ಷತ್ರದ 4 ಪಾದಗಳು ಬರುತ್ತೆ, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಬರುತ್ತೆ, ಉತ್ತರಾಷಾಢದ ಮೊದಲ 1ನೇ ಪಾದ ಇದೇ ರಾಶಿಗೆ ತಗೊಳ್ಳಲಾಗಿದೆ. ಅಲ್ಲಿ 3 ಉತ್ತರಾಷಾಢ ನಕ್ಷತ್ರದ 3 ಪಾದಗಳು ಉಳಿಯುತ್ತೆ. ಆ 3 ಮಕರ ರಾಶಿಗೆ ಬರುತ್ತೆ. 2, 3, 4ನೇ ಪಾದಗಳು ಮಕರ ರಾಶಿಗೆ ಉತ್ತರಾಷಾಢ ನಕ್ಷತ್ರದ ಪಾದಗಳು ಬರುತ್ತೆ. ಹಾಗೆ ಶ್ರವಣ ನಕ್ಷತ್ರದ 4 ಪಾದಗಳು ಕೂಡ ಮಕರ ರಾಶಿಗೆ ಬರುತ್ತೆ. ಹಾಗೆ ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಈ ಮಕರ ರಾಶಿಗೆ ಬರುತ್ತೆ. ಮತ್ತೆ ಕುಂಭ ರಾಶಿಗೆ ಇಲ್ಲಿ ನೋಡಿ, ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳಿದ್ದಾವೆ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ ಕುಂಭ ರಾಶಿಗೆ ಬರುತ್ತೆ. ಶತಭಿಷ ನಕ್ಷತ್ರದ ಪೂರ್ತಿ ಪಾದಗಳು ಬರುತ್ತೆ. ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ 3 ಪದಗಳು ಕೂಡ ಇದೇ ಕುಂಭರಾಶಿಗೆ ಬರುತ್ತೆ. 4, 7, 8, 9 9 ಪಾದಗಳು ಕುಂಭರಾಶಿಯಲ್ಲಿ ಬರುತ್ತೆ. ಇನ್ನು ಕೊನೆಯ ಮೀನ ರಾಶಿಗೆ ಪೂರ್ವಭಾದ್ರ, ಇಲ್ಲಿ ಕುಂಭದಲ್ಲಿ ಉಳಿದಂತಹ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಬರುತ್ತೆ. ಹಾಗೆ ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ಅಷ್ಟು ಪಾದಗಳು ಬರುತ್ತೆ. ರೇವತಿ ನಕ್ಷತ್ರದ ಟೋಟಲ್ ಅಷ್ಟು ಪಾದಗಳು ಕೂಡ ಈ ಮೀನ ರಾಶಿಗೆ ಬರುತ್ತೆ. ಓಕೆನಾ? ಸೊ ಇದಿಷ್ಟು ನಕ್ಷತ್ರಗಳನ್ನು ಸಂಪೂರ್ಣವಾಗಿ ವಿಭಜನೆ ಮಾಡಿ ಪ್ರತಿಯೊಂದು ರಾಶಿಗೂ 4 ಪಾದಗಳು ಬರೋ ಹಾಗೆ, 9 ಪಾದಗಳು ಬರೋ ಹಾಗೆ ಇಲ್ಲಿ ನಾವು ಸೇರಿಸಿರೋದಲ್ಲ, ಜ್ಯೋತಿಷ್ಯ ಶಾಸ್ತ್ರ ಸೇರಿಸ್ಕೊಳ್ಳಾಗಿದೆ. ಅಂದರೆ ಈ ನಕ್ಷತ್ರಗಳು ಇದೇ ರಾಶಿಗೆ ಬರುವಂಥದ್ದು. ಈಗ ನಿಮಗೆ ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಅರ್ಥ ಆಗಬೇಕು. ಈಗ ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಅಂದರೆ ಅದು ಮಕರ ರಾಶಿಯಲ್ಲಿ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಅಂದರೆ ಮೀನ ರಾಶಿಯಲ್ಲಿ ಬರುತ್ತೆ. ಆರಿದ್ರ ನಕ್ಷತ್ರ ಅಂತಂದರೆ ಅದು ಯಾವುದೇ ಪಾದಗಳಾಗಿರಲಿ ಮಿಥುನ ರಾಶಿಯಲ್ಲಿ ಬರುತ್ತೆ. ಶತಭಿಷ ನಕ್ಷತ್ರ ಅಂತಂದರೆ ಅದು ಕುಂಭ ರಾಶಿಯಲ್ಲಿ ಬರುತ್ತೆ. ಶ್ರವಣ ನಕ್ಷತ್ರ ಅಂದರೆ ಮಕರ ರಾಶಿಯಲ್ಲಿ ಬರುತ್ತೆ. ಹಸ್ತ ನಕ್ಷತ್ರ ಅಂದರೆ 4 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತೆ. ಅಶ್ವಿನಿ ನಕ್ಷತ್ರ ಅಂದರೆ ಪೂರ್ತಿಯಾಗಿ ಮೇಷ ರಾಶಿಯಲ್ಲಿ ಬರುತ್ತೆ. ಮೂಲ ನಕ್ಷತ್ರ ಅಂದರೆ ಪೂರ್ತಿಯಾಗಿ ಧನಸ್ಸು ರಾಶಿಯಲ್ಲಿ ಬರುತ್ತೆ. ಹೀಗೆ ಪ್ರತಿಯೊಂದು ಕೂಡ ನಿಮಗೆ ನೆನಪಲ್ಲಿರಬೇಕು. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಕೂಡ ನೆನಪಲ್ಲಿ ಇಟ್ಕೊಂಡು ಬಾಯ್ಪಾಠ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಇಂತಹ ನಕ್ಷತ್ರ ಅಂದ ತಕ್ಷಣ ಇದೇ ರಾಶಿಗೆ ಬರೋದು, ನಕ್ಷತ್ರ ಪಾದಗಳು ಅಂದ ತಕ್ಷಣ ನಿಮಗೆ ಪಟ್ ಅಂತ ನಿಮ್ಗೆ ತಲೆಗೆ ಬರಬೇಕು, ಇಂಥದ್ದೇ ರಾಶಿಯಲ್ಲಿದೆ ಅನ್ನೋದು ನಿಮ್ಮ ತಲೆಗೆ ಬಂದ್ಬಿಡಬೇಕು. ಓಕೆನಾ? ಅಥವಾ ಮೇಷರಾಶಿ ಅಂದ ತಕ್ಷಣ ಈ ನಕ್ಷತ್ರಗಳ ಅಷ್ಟು ಪಾದಗಳು ನಿಮ್ಮ ತಲೆಗೆ ಬಂದ್ಬಿಡಬೇಕು. ಮೇಷರಾಶಿ ಅಂದರೆ ಅಶ್ವಿನಿ, ಭರಣಿ, ಕೃತಿಕಾ,
ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಿಮ್ಮ ತಲೆಗೆ ಬರಬೇಕಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಇದೇನು ಕಷ್ಟ ಆಗಲ್ಲ, ಇದು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ 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 ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನ ಬೇಗ ಕಲ್ತ್ಕೋಬಹುದು, ಇದನ್ನ ಬೇಗ ಕಲೀಲೂಬೇಕು. ಓಕೆನಾ? ಸೊ ಹಾಗೆ ಇದು ಕಂಟಿನ್ಯೂಷನ್. ಹಿಂದಿನ ಕ್ಲಾಸ್ನಲ್ಲಿ ಗ್ರಹಗಳ ದೃಷ್ಟಿ ಹೇಳಿದ್ದೆ, ಅದರ ಕಂಟಿನ್ಯೂಷನ್ ಆಗಿ ಇವತ್ತು ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೆ ಬಯಸ್ತೀನಿ. ಸೊ ಇಲ್ಲಿ ಗ್ರಹಗಳ ದೃಷ್ಟಿ, ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ದೃಷ್ಟಿ ಇದೆ ಅನ್ನೋದನ್ನ ಹೇಳಿದ್ದೆ ನೋಡಿ. ಇವತ್ತು ನಾನು ನಿಮ್ಗೆ ರಫ್ ಆಗಿ ಹೇಳ್ತೀನಿ. ಸೂರ್ಯ 7ನೇ ದೃಷ್ಟಿ ಸೂರ್ಯನಿಗಿದೆ ಅಂತ ಹೇಳಿದ್ದೆ ಅಲ್ವಾ? ನೋಡಿ ಇದು ಕೂಡ ಅದೇನೆ. ಇದು ಸರಿ ಬರ್ತಾ ಇಲ್ಲ, ಇಲ್ಲಿ ಓಕೆ. ಸೂರ್ಯ ಕರ್ಕಾಟಕ ರಾಶಿಯನ್ನ ನೋಡ್ತಾನೆ ಅಂತ. ಯಾಕೆ ಅಂದ್ರೆ ಸೂರ್ಯ ಇಲ್ಲಿ ಮಕರ ರಾಶಿಯಲ್ಲಿದ್ದು, ಸೂರ್ಯ ಮಕರ ರಾಶಿಯಲ್ಲಿದ್ರೆ ಕರ್ಕಾಟಕ ರಾಶಿಯನ್ನು ನೋಡ್ತಾನೆ. ಯಾಕೆ ಅಂದ್ರೆ ಸೂರ್ಯನಿಗೆ 7ನೇ ದೃಷ್ಟಿ ಮಾತ್ರ ಇದೆ. ಸೊ ಇಲ್ಲಿ ಕೆಲವು ಗ್ರಹಗಳಿಗೆ 7 ದೃಷ್ಟಿ ಇದೆ, 7ನೇ ದೃಷ್ಟಿ ಇದೆ, ಕೆಲವು ಗ್ರಹಗಳಿಗೆ 2 ವಿಶೇಷ ದೃಷ್ಟಿಗಳಿದೆ ಅನ್ನೋದನ್ನ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ಅಲ್ವಾ? ಸೊ ಇದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಯಾವ್ಯಾವ್ದು ಅಂತ ನಾನು ನಿಮ್ಗೆ ನಿನ್ನೆನೆ ಹೇಳಿದ್ನಲ್ವಾ? ಇವತ್ತು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗಲ್ಲ. ಓಕೆನಾ? ಸೊ ನಿಮ್ಗೆಲ್ಲ ಅದು ನೆನಪಿರುತ್ತೆ ಅಂತ ಭಾವಿಸ್ತೀನಿ. ಸೂರ್ಯ ಇದು ಚೆಕ್ ಮಾಡ್ತಾ ಇದ್ದೀನಿ. ಸೂರ್ಯ ಕರ್ಕಾಟಕ ರಾಶಿಯನ್ನ ನೋಡ್ತಾ ಇದ್ದ. ಸೂರ್ಯ ಇಲ್ಲಿದ್ರೆ, ಎಲ್ಲಿ ಮಕರ ರಾಶಿಯಲ್ಲಿದ್ರೆ ಕರ್ಕಾಟಕ ರಾಶಿಯನ್ನ ನೋಡ್ತಾನೆ ಅನ್ನೋದು ಇದ್ರ ಅರ್ಥ. ಓಕೆನಾ? ಹಾಗೇನೆ ಅದೇ ಸೂರ್ಯ ಮೀನ ರಾಶಿಯಲ್ಲಿದ್ರೆ ಅಲ್ಲಿಂದ 7ನೇ ಮನೆಯಾಗಿರುವಂತಹ ಕನ್ಯಾ ರಾಶಿಯನ್ನ ನೋಡ್ತಾನೆ. ಅದೇ ಸೂರ್ಯ ಎಲ್ಲೇ ಇದ್ರೂ ಕೂಡ ಅಲ್ಲಿಂದ 7ನೇ ಮನೆ ನೋಡುವಂಥದ್ದು. ಅದೇ ಕನ್ಯಾ ರಾಶಿಯಲ್ಲಿದ್ರೆ ಮೀನ ರಾಶಿಯನ್ನ, ಧನಸ್ಸು ರಾಶಿಯಲ್ಲಿದ್ರೆ ಮಿಥುನ ರಾಶಿಯನ್ನ ನೋಡುವಂಥದ್ದು, ಮತ್ತೆ ವೃಷಭ ರಾಶಿಯಲ್ಲಿದ್ರೆ ವೃಶ್ಚಿಕ ರಾಶಿಯನ್ನ ನೋಡುವಂಥದ್ದು, ಕುಂಭ ರಾಶಿಯಲ್ಲಿದ್ರೆ ಸಿಂಹ ರಾಶಿಯನ್ನ ನೋಡುವಂಥದ್ದು, ತುಲಾ ರಾಶಿಯಲ್ಲಿದ್ರೆ ಮೇಷ ರಾಶಿಯನ್ನ ನೋಡುವಂಥದ್ದು. ಈ ರೀತಿಯಾಗಿ ಇರುತ್ತೆ. ಸೊ ಹಾಗಾಗಿ ಸೂರ್ಯನಿಗೆ ಒಂದೇ ದೃಷ್ಟಿ ಇರುವಂಥದ್ದು, ಅದು 7ನೇ ಮನೆಯ ದೃಷ್ಟಿ. ಇನ್ನು ಚಂದ್ರ ಕೂಡ ಅಷ್ಟೇನೆ. ನೋಡಿ ಇಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾನೆ. ನಾನು ಮನೆಗಳಲ್ಲಿ ರಾಶಿಗಳ ಹೆಸರನ್ನ ಹಾಕಿಲ್ಲ. ಸೊ ನೀವೆಲ್ಲ ಬುದ್ಧಿವಂತರಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲವನ್ನ ಸ್ಪೂನ್ ಫೀಡಿಂಗ್ ಮಾಡಬೇಕು ಅಂತ ಅನ್ಕೋತಿಲ್ಲ. ಸ್ಪೂನ್ ಫೀಡಿಂಗ್ ಮಾಡ್ಕೊಂಡ್ರೆ 50 ಕ್ಲಾಸ್ನಲ್ಲಿ ಎಲ್ಲವನ್ನ ಕವರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದು ವೃಷಭ ರಾಶಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗಷ್ಟೇ ಕುಂಡ್ಲಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಇದು ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಓಕೆನಾ? ಸೊ ಇನ್ನು ಫಸ್ಟ್ ಹೇಳಬೇಕು ಅಂತಂದ್ರೆ, ಚಂದ್ರ ಇಲ್ಲಿದ್ದಾಗ ಚಂದ್ರನಿಗೂ 7ನೇ ಮನೆ ದೃಷ್ಟಿ ಮಾತ್ರ ಇರೋದ್ರಿಂದ ವೃಷಭದಲ್ಲಿರುವ ಚಂದ್ರ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ. ಎಕ್ಸಾಕ್ಟ್ಲಿ ಸೂರ್ಯನ ರೀತಿ ಅಷ್ಟೇ, ಮತ್ತೇನು ವಿಶೇಷ ದೃಷ್ಟಿ ಚಂದ್ರನಿಗೆ ಇಲ್ಲ. ಓಕೆನಾ? ಸೊ ಇಲ್ಲಿ ಚಂದ್ರ ಆಯ್ತಲ್ವಾ? ಹಾಗೇನೆ ಇಲ್ಲಿ ಈಗ ಬೇರೆ ಕುಂಡ್ಲಿಯನ್ನ ನೋಡ್ತಾ ಹೋಗೋಣ. ಬೇರೆ ಬೇರೆ ಗ್ರಹಗಳಿಗೆ ಖಾಲಿ ಮನೆಯನ್ನ ತಗೊಂಡಿದ್ದೀನಿ, ಎಲ್ಲವನ್ನ ಟೈಪ್ ಮಾಡ್ಕೊಳ್ಳೋದಕ್ಕೆ ಸಮಯ ಇರಲಿಲ್ಲ. ಸೊ ಹಾಗಾಗಿ ಈಗ ಯಾವ್ದು ನೋಡೋಣ ಅಂದ್ರೆ, ಸೂರ್ಯ ಚಂದ್ರ ಆದ್ಮೇಲೆ ಬುಧ ಕೂಡ ಅಷ್ಟೇನೆ. ಬುಧನಿಗೂ ಕೂಡ 7ನೇ ಮನೆ ದೃಷ್ಟಿ. ಇಲ್ಲಿ ಬುಧ ಈ ಮೀನ ರಾಶಿಯಲ್ಲಿದ್ರೆ ಅಲ್ಲಿಂದ ಸಪ್ತಮವಾಗಿ ಕನ್ಯಾ ರಾಶಿಯನ್ನ ನೋಡುವಂಥದ್ದು. ಸೇಮ್ ಬುಧ ಕೂಡ ಸೂರ್ಯ ಚಂದ್ರರ ಹಾಗೆ ವಿಶೇಷ ದೃಷ್ಟಿಗಳನ್ನ ಹೊಂದಿಲ್ಲ. ಓಕೆನಾ? ಸೊ ಇದು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬುಧ ಆದ್ಮೇಲೆ ಕುಜನನ್ನ ನೋಡೋಣ. ಕುಜನಿಗೆ ವಿಶೇಷವಾಗಿರುವಂತಹ ದೃಷ್ಟಿ ಇದೆ. ಇಲ್ಲಿ ಕು ಅಂತ ಬರಿತೀನಿ. ಕುಜ ನೋಡಿ, ಕುಂಭ ರಾಶಿಯಲ್ಲಿರುವಂತಹ ಕುಜನಿಗೆ 3 ದೃಷ್ಟಿಗಳಿದೆ ಅಂತ ನಾನು ಹೇಳಿದ್ದೆ. ಒಂದು 4ನೇ ಮನೆಯ ದೃಷ್ಟಿ, ಇನ್ನೊಂದು 7ನೇ ಸಾಮಾನ್ಯ ದೃಷ್ಟಿ, ಮತ್ತೊಂದು 8ನೆಯ ದೃಷ್ಟಿ. ಸೊ ಇಲ್ಲಿ ಕುಂಭ ರಾಶಿಯಲ್ಲಿರುವಂತಹ ಕುಜ 4ನೇ ದೃಷ್ಟಿಯ ಮೂಲಕ ಈ ಮನೆ ಅಂದ್ರೆ ವೃಷಭ ರಾಶಿಯನ್ನ ನೋಡ್ತಾ ಇದ್ದಾನೆ. ನೋಡಿ ಇಲ್ಲಿ ಕುಜ ಇರುವಂತಹ ಮನೆಯನ್ನ 1ನೇ ಮನೆ, ಮೀನ ರಾಶಿಯನ್ನ 2ನೇ ಮನೆ, ಮೇಷ ರಾಶಿಯನ್ನ 3ನೇ ಮನೆ, ವೃಷಭ ರಾಶಿಯನ್ನ 4ನೇ ಮನೆ ಅಂತ ತಗೊಂಡ್ರೆ, ವೃಷಭ ರಾಶಿಯ ಮೇಲೆ ಕುಜನ ದೃಷ್ಟಿ ಇದೆ. ಹಾಗೇನೆ 5ನೇ ಮನೆ ಮಿಥುನ ರಾಶಿಯಾಗುತ್ತೆ, 6ನೇ ಮನೆ ಕರ್ಕಾಟಕ ರಾಶಿಯಾಗುತ್ತೆ, 7ನೇ ಮನೆ ಸಿಂಹ ರಾಶಿಯಾಗುತ್ತೆ. ಸಿಂಹ ರಾಶಿಯ ಮೇಲೆ ಕೂಡ ಆತನ ದೃಷ್ಟಿ ಇದೆ. ಹಾಗೇನೆ 8ನೇ ಮನೆ ಕನ್ಯಾ ರಾಶಿಯಾಗುತ್ತೆ. ಕನ್ಯಾ ರಾಶಿಯ ಮೇಲೆ ಕೂಡ ಕುಜನ ದೃಷ್ಟಿ ಇದೆ. ಸೊ ಇದು ಡ್ರಾಯಿಂಗ್ ನೋಡಿದ್ರೆ ಸ್ವಲ್ಪ ನಿಮಗೆ ಫನ್ನಿ ಅಂತ ಅನ್ನಿಸ್ಬೋದು. ಸೊ ಇದು ಲ್ಯಾಪ್ಟಾಪ್ ಮೇಲೆ ಈ ಮೌಸ್ನಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ
ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಎಲ್ಲ ಈ ರೀತಿಯಾಗಿ ಮಾಡಲ್ಲ, ಎಲ್ಲ ಡೀಟೇಲಾಗಿ ಮಾಡಿಕೊಂಡೇ ಬರ್ತೀನಿ. ಸೊ ಇದನ್ನು ಅಭ್ಯಾಸ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳಿರುವಂಥದ್ದು. ಸೊ ಇಲ್ಲಿ ಹಾಗೆಯೇ ಬೇರೆ ಒಂದು ಮನೆಯನ್ನು ತಗೊಳ್ಳೋಣ. ಯಾವ ಮನೆ ತಗೊಳ್ಳೋಣ? ಇಲ್ಲಿ ತಗೊಳ್ಳೋಣ. ಇಲ್ಲಿ ಕುಜ ಇದ್ದರೆ ಕುಜ, ಕರ್ಕಾಟಕ ರಾಶಿಯಲ್ಲಿರುವಂತಹ ಕುಜ ಈ 4ನೇ ಮನೆ ಅಂತಂದರೆ 1 2 3 4ನೇ ಮನೆ ಇಲ್ಲಿರ್ತಾನೆ. ಯಾವುದು? ತುಲಾ ರಾಶಿಯ ಮೇಲೆ ಆತನ 4ನೇ ದೃಷ್ಟಿ, ಹಾಗೆ 5 6 7. ಮಕರ ರಾಶಿಯ ಮೇಲೆ 7ನೇ ದೃಷ್ಟಿ, ಹಾಗೆ 8ನೇದು ಕುಂಭರಾಶಿಯ ಮೇಲೆ ಕುಜನ ದೃಷ್ಟಿ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗೆಯೇ ನೆಕ್ಸ್ಟು ಕುಜನನ್ನು ಬಿಟ್ಟು ನೆಕ್ಸ್ಟ್ ನೋಡೋಣ. ಕುಜ ಆದಮೇಲೆ ಗುರು ಅಲ್ವಾ? ಗುರು ಕುಂಭರಾಶಿಯಲ್ಲಿರುವಂತಹ ಗುರುವಿಗೆ ಯಾವ ದೃಷ್ಟಿ ಇದೆ ಅನ್ನೋದು ನಿಮಗೆ ಗೊತ್ತಲ್ವಾ? ಗುರುವಿಗೆ ನಾನು ಹೇಳಿದ ಹಾಗೆ 5ನೇ ದೃಷ್ಟಿ, 7ನೇ ದೃಷ್ಟಿ, ಹಾಗೆ 9ನೇ ದೃಷ್ಟಿ ಇದೆ. ಸೊ ಇಲ್ಲಿ ಕುಂಭರಾಶಿಯಲ್ಲಿರುವಂತಹ ಗುರು 1 2 3 4 ಮಾರ್ಕ್ ಮಾಡ್ತೀನಿ, 5 ಈ ಮನೆ ಮೇಲೆ. ಯಾವುದು? ಕುಂಭರಾಶಿಯಲ್ಲಿರುವಂತಹ ಗುರು ಮಿಥುನ ರಾಶಿಯನ್ನು ನೋಡ್ತಾನೆ, 6 7 ಇದು ಸಾಮಾನ್ಯ ದೃಷ್ಟಿ, ಸಿಂಹರಾಶಿಯನ್ನು ನೋಡ್ತಾನೆ, 8 9 ತುಲಾ ರಾಶಿಯನ್ನು ಗುರು ನೋಡ್ತಾನೆ. ಸೊ ಹಾಗೆ ಗುರುವಿಗೆ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ, ಈ 3 ದೃಷ್ಟಿಗಳು ಗುರುವಿಗಿದ್ದಾವೆ. ಅದೇ ರೀತಿ ಗುರು ಸಿಂಹರಾಶಿಯಲ್ಲಿದ್ದರೆ ಸಿಂಹರಾಶಿಯನ್ನು ಕೌಂಟ್ ಮಾಡಿ ಅದನ್ನು ಸೇರಿಸ್ಕೊಂಡೇ ಕೌಂಟ್ ಮಾಡಬೇಕು. ಸುಮ್ಮನೆ ಹಾಗೆ ಡೈರೆಕ್ಟ್ ಮುಂದಿನ ಮನೆಯಿಂದ ಕೌಂಟ್ ಮಾಡ್ಕೊಂಡು ಹೋಗೋದಲ್ಲ. ಕೌಂಟ್ ಮಾಡುವಾಗ ಆ ರಾಶಿಯಲ್ಲಿ ಇರುವಂತಹ ಗ್ರಹ ಇರೋ ಮನೆಯನ್ನು ಕೂಡ ಕೌಂಟ್ ಮಾಡಬೇಕು. ಸೊ ಇಲ್ಲಿ ಸಿಂಹರಾಶಿ 1, ಕನ್ಯಾ ರಾಶಿ 2, ತುಲಾ ರಾಶಿ 3, ವೃಶ್ಚಿಕ ರಾಶಿ 4, ಧನಸ್ಸು ರಾಶಿ 5. ಧನಸ್ಸು ರಾಶಿಯ ಮೇಲೆ ಪಂಚಮ ದೃಷ್ಟಿ. ಹಾಗೆಯೇ ಮಕರ ರಾಶಿ 6, ಇದು ಕುಂಭರಾಶಿಯ ಮೇಲೆ 7ನೇ ದೃಷ್ಟಿ, 8ನೇ ದೃಷ್ಟಿ ಇಲ್ಲ, 9ನೇದು ಮೇಷರಾಶಿಯ ಮೇಲೆ. ಈ ರೀತಿಯಾಗಿ ಗುರುವಿನ ದೃಷ್ಟಿ ಇದೆ. ಹಾಗೆಯೇ ನೆಕ್ಸ್ಟ್ ಲಾಸ್ಟು ಶುಕ್ರ ಕೂಡ ಸೇಮ್ ಸೂರ್ಯನ ಹಾಗೆ 7ನೇ ದೃಷ್ಟಿ ಇರುತ್ತೆ. 7ನೇ ದೃಷ್ಟಿ ಮಾತ್ರ ಇರುತ್ತೆ. ಯಾವ ಮನೆ ಮೇಲೆ ಇರ್ತಾನೋ ಆ ಮನೆಯನ್ನು ಅಪೋಸಿಟ್ ಆಗಿ ನೋಡುವಂಥದ್ದು. ಮೀನ ಆದರೆ ಕನ್ಯಾ, ವೃಶ್ಚಿಕ ಆದರೆ ವೃಷಭ, ತುಲಾ ಆದರೆ ಮೇಷ, ಅಥವಾ ಮಕರ ಆದರೆ ಕರ್ಕಾಟಕ. ಈ ರೀತಿಯಾಗಿ ಶುಕ್ರನಿಗೂ ಕೂಡ ಕೇವಲ ಇದಿಷ್ಟೇ ಇರುವಂಥದ್ದು. ಸೊ ಏನು ತೊಂದರೆ ಇಲ್ಲ. ಇದು ಕೂಡ ಸೂರ್ಯ ಚಂದ್ರ ಬುಧ ಇದ್ದ ಹಾಗೇನೆ ಕೇವಲ ಒಂದು ದೃಷ್ಟಿ ಮಾತ್ರ ಶುಕ್ರನಿಗಿರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಶನಿಯನ್ನು ಕೂಡ ನೋಡೋದಾದರೆ ಶನಿಯನ್ನು ಫಸ್ಟು ನಾವು ಎಲ್ಲಿ ತಗೊಳ್ಳೋಣ? ಎಲ್ಲೂ ತಗೊಳ್ಳದೇ ಇರೋದು ಯಾವುದೂ ಇಲ್ಲ ಅಲ್ವಾ? ಎಲ್ಲ ಮನೆ ತಗೊಂಡಾಯಿತು. ವೃಶ್ಚಿಕ ರಾಶಿಯನ್ನು ತಗೊಳ್ಳೋಣ. ವೃಶ್ಚಿಕ ರಾಶಿಯಲ್ಲಿರುವಂತಹ ಶನಿ ತನ್ನ 3ನೇ ದೃಷ್ಟಿಯ ಮೂಲಕ, ಶನಿಗಿರುವಂತಹ ದೃಷ್ಟಿ ಯಾವುದು? 3 7 10 ಇದು ಶನಿಗಿರುವಂತಹ ದೃಷ್ಟಿ. ತನ್ನ 3ನೇ ದೃಷ್ಟಿಯ ಮೂಲಕ ಮಕರ ರಾಶಿಯನ್ನು ನೋಡುತ್ತಾನೆ. ಹಾಗೆಯೇ ತನ್ನ 7ನೇ ದೃಷ್ಟಿಯ ಮೂಲಕ, ಇದು ಕೌಂಟ್ ಮಾಡೋದು ಹೇಳಿದ್ನಲ್ವ, 1 2 3 4 5 6 ಇದು 7. ಈ 7ನೇ ಮನೆಯ ದೃಷ್ಟಿಯ ಮೂಲಕ ವೃಷಭ ರಾಶಿಯನ್ನು ನೋಡ್ತಾನೆ. 8 9 10 ಸಿಂಹ ರಾಶಿಯನ್ನು ನೋಡ್ತಾನೆ. 10ನೇ ದೃಷ್ಟಿ ಶನಿಗೆ ಇರುವಂಥದ್ದು. ಓಕೆನಾ? ವಿಶೇಷ ದೃಷ್ಟಿ 3 ಮತ್ತು 10 ಶನಿಯ ದೃಷ್ಟಿಗಳು ಅಂತ ಹೇಳ್ತೀವಿ. ಸೊ ಇದಿಷ್ಟು ಗ್ರಹಗಳ ದೃಷ್ಟಿ. ರಾಹುಕೇತುಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಈಗಿಲ್ಲ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಮತ್ತು ಅದನ್ನು ಸ್ಪೂನ್ ಫೀಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ಸೊ ನಿಮ್ಗೆ ಇವತ್ತು ತುಂಬ ಹೋಮ್ವರ್ಕ್ ಇದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಇದಿಷ್ಟು ನಕ್ಷತ್ರ, ನಿನ್ನೆದು ಇವತ್ತಿಂದು ಅಷ್ಟು ನಕ್ಷತ್ರಗಳನ್ನು, ಇದನ್ನು ಗ್ರಹಗಳ ಒಂದು ಚಲನೆಯ ಅವಧಿಯನ್ನು, ಹಾಗೆ ಈ ಜ್ಯೋತಿಷ್ಯದ ಗುಣಗಳನ್ನು, ಇದೆಲ್ಲವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಸೊ ಹಾಗೆಯೇ ಈಗ ನೆಕ್ಸ್ಟು ಯಾರ್ದಾದ್ರೂ ಡೌಟ್ಸ್ ಇದೆಯಾ ಅಂತ ತಗೊಳ್ಳೋಣ. ಓಕೆನಾ? ಇದಿಷ್ಟು ಇವತ್ತಿನ ವಿಷಯ. ಸೊ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ನನಗೆ ಫಸ್ಟು ಚಾಟ್ನಲ್ಲಿ ರಿಪ್ಲೈ ಮಾಡಿ,
ನೀವು ಮಾತಾಡಬೇಕು ಅಂದ್ಕೊಂಡ್ರೆ ಮಾತಾಡ್ಬೋದು. ಚಾಟ್ನಲ್ಲಿ ಅನ್ಮ್ಯೂಟ್ ಮಾಡೋದಕ್ಕೆ ಕೇಳಿ, ನಾನು ರಿಕ್ವೆಸ್ಟ್ ಹಾಕ್ತೀನಿ, ನೀವು ಅಲ್ಲಿ ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಡೌಟ್ಸ್ಗಳನ್ನು ಕೇಳ್ಬೋದು. ಸೊ 14 ಜನ ಪಾರ್ಟಿಸಿಪೆಂಟ್ ಇದ್ದೀರಾ ಇವತ್ತು. ಸೊ ಎರಡನೇ ಬ್ಯಾಚ್ ಆಗಿರೋದ್ರಿಂದ ಸೊ 14 ಜನಕ್ಕೂ ಅವಕಾಶ ಇದೆ. ಯಾವುದೇ ಡೌಟ್ ಇದ್ರೂ ಕೂಡ ನೀವು ನನಗೆ ಕೇಳ್ಬೋದು. ಇಲ್ಲೇ ಚಾಟ್ ಇರುತ್ತೆ, ನಿಮ್ಮ ಇದರಲ್ಲೇ ಚಾಟ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲೇ ಕೇಳ್ಬೋದು. ಚಾಟ್ಸ್ ಅಂತ ಇರುತ್ತೆ, ನೋಡಿದಿರಲ್ವಾ? ಎಲ್ರಿಗೂ ಗೊತ್ತಲ್ವಾ? ಕೆಳಗಡೆ ಚಾಟ್ಸ್ ಅಂತ ಸಿಗ್ತಾ ಇದೆ ನೋಡಿ. ಚಾಟ್ಸ್ ಓಪನ್ ಮಾಡಿಕೊಂಡು ಯಾವುದೇ ಪ್ರಶ್ನೆಯನ್ನು ನೀವು ನನಗೆ ಕೇಳ್ಬೋದು, ಇಲ್ಲೇ ಉತ್ತರವನ್ನು ಪಡ್ಕೋಬಹುದು. ಏನಾದರೂ ಡೌಟ್ಸ್ ಇದೆಯಾ? ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಕ್ಲಾಸ್ ನೋಡ್ತಾ ಇದ್ದೀರಾ ಅಲ್ವಾ? ಕ್ಲಾಸ್ ನೋಡ್ತಾ ಇರುವಂತಹ 14 ಜನರಲ್ಲಿ ಯಾರು ಬೇಕಿದ್ರು ಏನು ಪ್ರಶ್ನೆಯನ್ನಾದರೂ ಕೇಳೋ ಹಾಗಿದ್ರೆ ಖಂಡಿತವಾಗ್ಲೂ ಕೇಳ್ಬೋದು. ನೀವು ನೇರವಾಗಿ ಮಾತಾಡಿದ್ರೆ ನನಗೆ ಕೇಳಿಸಲ್ಲ, ಚಾಟ್ನಲ್ಲಿ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಚಾಟ್ ಮಾಡಿ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ಡೈರೆಕ್ಟಾಗಿ ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ಆಗಲ್ಲ, ಯಾಕೆಂದರೆ ಎಲ್ಲರೂ ಒಂದೇ ಸಲ ಮಾತಾಡೋದಕ್ಕಾಗಲ್ಲ. ಘನಶ್ಯಾಮ್, ಓಕೆ, ಮಾಡ್ತೀನಿ. ಓಕೆ ಘನಶ್ಯಾಮ್ ಹೇಳಿ. ಇದು ಇವರು ರಾಹು ಮತ್ತು ಕೇತು ಅವ್ರದ್ದು ನೆನ್ನೆ ಇದರಲ್ಲಿ ನಾನು ನೋಡಿದೆ. ನೆನ್ನೆ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ, PDF ಮಾತ್ರ ಓದಿದ್ದು ನಾನು. ಅದರಲ್ಲೂ ನೀವು ರಾಹು ಕೇತುವುದು 5, 7, 9 ಅಂತ ಹಾಕಿದ್ರಿ. ಹೌದು ದೃಷ್ಟಿ. ಅದು 5, 7, 9 ಯಾಕಂದ್ರೆ ಕೆಲವರು ಮಾತ್ರ 7ನೇ ಮನೆ ದೃಷ್ಟಿ ಮಾತ್ರ ಕನ್ಸಿಡರ್ ಮಾಡಿದ್ರೆ ನಂಗೆ ಅದು ಹೌದು. ಯಾಕಂದ್ರೆ ರಾಹು ಕೇತುಗಳಿಗೆ 7ನೇ ಮನೆ ದೃಷ್ಟಿ ಆಗ್ಬಿಟ್ರೆ ಒಬ್ರನ್ನೊಬ್ರು ಮಾತ್ರ ನೋಡ್ಕೊಂತಿರ್ತಾರೆ. ಅದ್ರ ಸಿಗ್ನಿಫಿಕೆನ್ಸ್ ಮಾತ್ರ ಹೆಂಗಾಗುತ್ತೆ ಅನ್ನೋ ಡೌಟ್ ಇತ್ತು ನನಗೆ. ಇಲ್ಲ ಅಂದ್ರೆ ಅವುಗಳ ದೃಷ್ಟಿಯನ್ನ ಕೌಂಟ್ ಮಾಡೋದಕ್ಕೆ ಹೋಗಲ್ಲ, ಬಟ್ ಅವುಗಳ ಪ್ರಭಾವ ಇರುತ್ತೆ ಅನ್ನೋದು ಕೆಲವು ಜ್ಯೋತಿಷ್ಯ ಪಂಡಿತರ ನಂಬಿಕೆ. ನಂದೊಂದೇ ಅಲ್ಲ, ತುಂಬಾ ಜನ ಅದನ್ನ ಬಿಲೀವ್ ಮಾಡ್ತಾರೆ. ಕೇವಲ 7ನೇ ಮನೆ, ಅದ್ರ ಡಿಬೇಟ್ ತುಂಬಾ ಇದೆ ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಹಾಗೆ. ತುಂಬಾ ಡಿಬೇಟ್ಸ್ ಇದಾವೆ. ರಾಹುಕೇತುಗಳಿಗೆ 5, 9ನೇ ದೃಷ್ಟಿ ಇದೆ ಅಂತ ಕೆಲವು ಪಂಡಿತರು, ಹಾಗೆ 7ನೇ ದೃಷ್ಟಿ ಮಾತ್ರ ಇದೆ ಅಂತ ಕೆಲವರು ವಾದ ಮಾಡ್ತಾರೆ. ಇದಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಓಕೆನಾ? ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅನುಭವಕ್ಕೆ ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಇದನ್ನ ಕೆಲವೊಂದು ಜಾತಕಗಳನ್ನ ನೋಡುವಾಗ ಆ ದೃಷ್ಟಿಗಳು ಇರಬಹುದು ಅನ್ನುವಂಥ ಅನುಮಾನ ಬರುತ್ತೆ. ಹಾಗೆ ಕೆಲವೊಂದು ನೋಡುವಾಗ ಆ ದೃಷ್ಟಿಗಳು ಇಲ್ವೇನೋ ಅಂತ ಭಾಸವಾಗುತ್ತೆ. ಅದು ಜಾತಕದ ಮೇಲೆ ಹೋಗುತ್ತೆ. ಓಕೆನಾ? ಹಾಗಾಗಿ ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಸೊ 7ನೇ ದೃಷ್ಟಿ ಮಾತ್ರ ಅಂತ ತಿಳ್ಕೊಂಡ್ರೆ 5, 9 ಇಲ್ವೇ ಇಲ್ಲ ಅಂತ ಅನ್ಕೋತಾರೆ. ಹಾಗಾಗಿ 5, 9 ಕೂಡ ಇರಬಹುದಾದ ಸಾಧ್ಯತೆ ಇರೋ ಕಾರಣ ಅದನ್ನು ಕೂಡ ವಿವರಿಸಿದ್ದೀನಿ. ಅದನ್ನ ರಾಹುಕೇತುಗಳ ಬಗ್ಗೆ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ರಾಹುಕೇತುಗಳ ಬಗ್ಗೆನೇ ಪೂರ್ತಿಯಾಗಿ ಒಂದು ವಿಡಿಯೋ ಮಾಡ್ತೀನಿ, ಒಂದು ಕ್ಲಾಸ್ ಪೂರ್ತಿಯಾಗಿ ಅದ್ರ ಬಗ್ಗೆನೇ ಮಾಡ್ತೀನಿ, ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ಮತ್ತೆ ಸರ್, ಐ ಹ್ಯಾವ್ ಡೌಟ್, ಗೀತಾಂಜಲಿ ದೇಶಾಯ್. ಓಕೆ, ನೋಡಿ, ಒಂದು ನಿಮಿಷ ಒಬ್ಬೊಬ್ಬರಾಗಿ ಮಾತಾಡೋಣ. ಓಕೆನಾ? ಸೊ ಫಸ್ಟ್ ಘನಶ್ಯಾಮ್ ಆಯ್ತಲ್ವಾ? ಶ್ರೀವಲ್ಲಿ ಹರೀಶ್, ಹೌ ಟು ರಿಮೆಂಬರ್ ನಕ್ಷತ್ರ ಈಸಿಲಿ ವಿತ್ ಪಾದಾಸ್ ಅಂಡ್ ರಾಶೀಸ್. ಇದು ನೀವೇ ಅಭ್ಯಾಸ ಮಾಡ್ಕೊಳ್ಬೇಕು. ನಕ್ಷತ್ರಗಳ ಪಾದವನ್ನ ಯಾವ ರಾಶಿಯಲ್ಲಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಸಿಂಪಲ್ ಮ್ಯಾಥ್ಸ್ ಅಷ್ಟೇ. ಓಕೆನಾ? ನೀವು ನಕ್ಷತ್ರಗಳ ಪಾದಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಮ್ಯಾಥ್ಸ್ ಇದು, ಮ್ಯಾಥಮೆಟಿಕ್ಸ್ ಇದು. ಸೊ ಇದಕ್ಕೆ ನೀವು ಸೂತ್ರಗಳನ್ನು ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ. ಇದಕ್ಕೆ ಯಾವುದೇ ಸೂತ್ರಗಳಿಲ್ಲ. ಯಾಕೆಂದ್ರೆ ಯಾವುದೇ ಸೂತ್ರಗಳನ್ನ ನೆನ್ಪಿಟ್ಕೊಂಡ್ರು ಮಿನಿಮಮ್ 108 ಅಕ್ಷರಗಳನ್ನಾದ್ರೂ ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಅದಕ್ಕಿಂತ ನೀವು ಇದನ್ನ ಅಭ್ಯಾಸ ಮಾಡ್ಕೋತಾ ಹೋದ್ರೆ ನಿಮಗೆ ನೆನಪಿರುತ್ತೆ. ಓಕೆನಾ? ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದನ್ನ ನೀವು ಬರೆದು ಅಭ್ಯಾಸ ಮಾಡ್ಕೋಬೇಕು, ಅಥವಾ ನೋಡ್ಕೊಂಡು ಓದ್ಕೊಂಡೇ ಅಭ್ಯಾಸ ಮಾಡ್ಕೋಬೇಕು. ಇದಕ್ಕೆ ಯಾವುದು ಸುಲಭ ಸೂತ್ರ ಇಲ್ಲ. ಇದೆಲ್ಲ ನೆನಪಲ್ಲಿ ಇಟ್ಕೊಳ್ತೀರಾ. ಇದೇನು ತುಂಬಾ ಕಷ್ಟ ಅಂತ ನಿಮ್ಗೆ ಇವಾಗ ಅನ್ನಿಸ್ಬೋದು, ಇಷ್ಟೊಂದಿದೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅನ್ನಿಸ್ಬೋದು. ನಾವು ಅಂದ್ಕೊಳ್ಳೋವಷ್ಟು ಕಷ್ಟ ಇಲ್ಲ. ಇದನ್ನ ಅಭ್ಯಾಸ ಮಾಡ್ಕೋತಾ ಹೋದಾಗೆ ನೆನಪಲ್ಲಿ ಉಳಿತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ನನ್ಗೆ ಅರ್ಥ ಆಗುತ್ತೆ. ನಾವು ಅಂದ್ಕೊಳ್ಳೋವಷ್ಟು ಸ್ಟ್ರೆಸ್ ಇದರಲ್ಲಿ ಇಲ್ಲ, ಆರಾಮಾಗಿ ಅರ್ಥ ಆಗುತ್ತೆ. ಇದೆಲ್ಲ ಬೇಸಿಕ್ ಅಷ್ಟೇ. ಇನ್ನೂ ಏನು ನೋಡ್ತಾ ಇದ್ದೀರಾ? ಇನ್ನೂ ತುಂಬಾ ವಿಷಯಗಳಿದಾವೆ, ಇನ್ನೂ ಜಾಸ್ತಿ ಟೆನ್ಷನ್ ಆಗುವಂಥದ್ದು. ಸೊ ಹಾಗಾಗಿ ನೀವು ಇವಾಗಲೇ ಪ್ರಿಪೇರ್ ಆಗ್ಬೇಕಷ್ಟೇ. ಇದು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಸೊ ಇದನ್ನೇನು ತೊಂದರೆ ಇಲ್ಲ, ಇದನ್ನ ನೆನ್ಪಿಟ್ಕೋಬಹುದು, ಇದೇನು ಕಷ್ಟ ಅಲ್ಲ. ಓಕೆನಾ? ಸೊ ಇದನ್ನ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೋತಾ ಹೋಗ್ತೀರ. ಮುಂದೆ ಹೋಗ್ತಾ ಎಲ್ಲ ಅಭ್ಯಾಸ ನೆನಪಿರ್ತಾ ಹೋಗುತ್ತೆ, ಏನು ತೊಂದರೆ ಇಲ್ಲ. ಶೋಭಾ ಸುರೇಂದ್ರ, ಯಾವ ಮಂತ್ರ ಪಠನೆ ದಿನ ಮಾಡುವುದು? ನೋಡಿ, ನವಗ್ರಹಗಳ ಮಂತ್ರವನ್ನ ಪಠನೆ ಮಾಡ್ಕೋಬಹುದು.
ನಮ್ಮ ಸೋಮಾಯ ಯಾವುದಾದ್ರೂ ಮಂತ್ರಗಳನ್ನು, ಸೂರ್ಯ ಮಂತ್ರವನ್ನು ಅಥವಾ ಅಷ್ಟೂ ಗ್ರಹಗಳ ಸಪರೇಟ್ ಮಂತ್ರವನ್ನು ಕೂಡ ಮಾಡ್ಕೋಬೋದು, ನವಗ್ರಹ ಮಂತ್ರಗಳನ್ನು ಮಾಡ್ಕೋಬೋದು, ದೈವ ಮಂತ್ರಗಳನ್ನು ಮಾಡ್ಕೋಬೋದು, ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡ್ಕೋಬೋದು, ಯಾವುದನ್ನು ಬೇಕಾದರೂ ಮಾಡ್ಕೋಬೋದು, ಇಂಥದ್ದೇ ಅಂತೇನಿಲ್ಲ. ಸೊ ಒಟ್ಟಿನಲ್ಲಿ ದೇವರ ಆರಾಧನೆಯಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ತುಂಬ ಅನಿವಾರ್ಯ. ಓಕೆನಾ? ಯಾವ ಮಂತ್ರಗಳನ್ನಾದರೂ ಪಠನೆ ಮಾಡಿ, ರಾಮ ಮಂತ್ರ ಆಗಿರಲಿ, ಗುರು ಮಂತ್ರ ಆಗಿರಲಿ, ತುಂಬ ಅನುಕೂಲವಾಗಿರುವಂಥ ಮಂತ್ರ ಅಂದರೆ ಗುರು ಮಂತ್ರ. ಇದನ್ನು ಯಾರು ಬೇಕಾದರೂ ಪಠನೆ ಮಾಡ್ಬೋದು, ಯಾವಾಗ ಬೇಕಾದರೂ ಪಠನೆ ಮಾಡ್ಬೋದು. ಜ್ಯೋತಿಷ್ಯಕ್ಕೂ ಕೂಡ ಗುರುವಿನ ಅನುಗ್ರಹ ಬೇಕಾಗಿರೋ ಕಾರಣ ಗುರು ಮಂತ್ರವನ್ನು ಕೂಡ ಜಪ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಸಜೆಸ್ಟ್ ಮಾಡಿ ಅಂತಂದರೆ ಗುರು ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟು ಐ ಹ್ಯಾವ್ ಅ ಡೌಟ್, ಗೀತಾಂಜಲಿ ದೇಸಾಯಿ. ಓಕೆ, ಗೀತಾಂಜಲಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಗೀತಾಂಜಲಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ನನಗೆ ಒಂದು ಅಂದರೆ ಈ ಸೌತ್ ಇಂಡಿಯನ್ ಆಮೇಲೆ ನಾರ್ತ್ ಇಂಡಿಯನ್ ಚಾರ್ಟ್ನಲ್ಲಿ ಕುಂಡ್ಲಿಯಲ್ಲಿ ಏನು ವ್ಯತ್ಯಾಸ ಇರುತ್ತೆ ಸರ್? ಸೆಕೆಂಡ್ ಥಿಂಗ್, ಕುಂಡ್ಲಿಯನ್ನ ಈಗ ನಾವು ಆ್ಯಪ್ಸ್ನಲ್ಲಿ ಮೊಬೈಲ್ನಲ್ಲಿ ಈಗ ಬಂದಿದೆ, ಬಟ್ ಮೊದಲೆಲ್ಲ ಕೈಯಿಂದನೇ ಹಾಕ್ತಿದ್ರಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಅದು ಹೇಗೆ ಅಂತ ಏನಾದರೂ ತಿಳ್ಕೊಬೋದಾ? ಇವಾಗ ಜ್ಯೋತಿಷ್ಯ ಕಲಿತಾ ಇರೋಂಥವ್ರಿಗೆ ಈಗ ಅದೇನಾದ್ರು ಕ್ಯಾಲ್ಕುಲೇಷನ್ ಬಗ್ಗೆ ಏನಾದ್ರು ನಾನು ಹೇಳ್ಬಿಟ್ರೆ ಜ್ಯೋತಿಷ್ಯನೂ ಬೇಡ ಏನೂ ಬೇಡ ಅಂತ ಹೋಗ್ಬಿಡ್ತಾರೆ. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಸರ್. ಅದೇ ಅಂದ್ರೆ ಈಗ ಅಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಅಂತಂದ್ರೆ ಬಹಳ ಕಷ್ಟ ಇದೆ. ಅದು ತುಂಬಾ ವಿಚಾರ ಮಾಡಬೇಕು, ಪಂಚಾಂಗ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೀವು ಮಾಡ್ಕೋಬೇಕು. ಈಗ ಅಷ್ಟೊಂದು ಸ್ಟ್ರೆಸ್ ತಗೊಳ್ಳುವಂತ ಅಗತ್ಯ ಇಲ್ಲ, ನೀವು ಆರಾಮಾಗಿ ಆಪ್ ನಲ್ಲೇ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಪಂಚಾಂಗದಲ್ಲಿ ಅವತ್ತಿನ ಸೂರ್ಯೋದಯದಿಂದ ಲಗ್ನವನ್ನ ನಿರ್ಧಾರ ಮಾಡಿ, ಲಗ್ನದಿಂದನೇ ಎಲ್ಲವನ್ನ ತೀರ್ಮಾನ ಮಾಡಿಕೊಂಡು ಪ್ರತಿಯೊಂದು ಮನೆಗಳನ್ನ ಕೂಡ ತೀರ್ಮಾನ ಮಾಡಿ, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅನ್ನೋದನ್ನ ತೀರ್ಮಾನ ಮಾಡಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಬೇಕಾಗಿತ್ತು. ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು, ಬೇಸಿಕ್ ಇಂದ ಎಲ್ಲವನ್ನ ಕ್ಯಾಲ್ಕುಲೇಟ್, ಯಾವುದನ್ನು ಕೂಡ ಬಿಡೋ ಹಾಗಿಲ್ಲ. ನಮ್ದೆಲ್ಲ ಕುಂಡ್ಲಿಗಳು ಹಾಗೆ ಇದೆ, ಹೌದು, ಹ್ಯಾಂಡ್ ರೈಟಿಂಗ್ ನಲ್ಲೇ ಇದೆ. ಅದು ಇನ್ನೂ ಏನಂತಂದ್ರೆ ಅವಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಅಲ್ಲಿ ವ್ಯತ್ಯಾಸ ಆಗಿದ್ರು ಈಗಿನ ಸಾಫ್ಟ್ವೇರ್ ನಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಮ್ಗೆ ತುಂಬಾ ಟೆಕ್ನಾಲಜಿ ಸ್ವಲ್ಪ ಮುಂದುವರೆದಿರೋದ್ರಿಂದ ಜಸ್ಟ್ ಡೇಟ್ ಆಫ್ ಬರ್ತ್ ಅಂಡ್ ಟೈಮ್ ಹಾಕಿದ್ರೆ ಡಿಗ್ರಿ ವೈಸ್ ಸಮೇತ ನಮ್ಗೆ ಆರಾಮಾಗಿ ಸಿಗುತ್ತೆ. ಅವಾಗೆಲ್ಲ ಡಿಗ್ರಿ ಲೆಕ್ಕಾಚಾರ, ಡಿಗ್ರಿ ಕೂಡ ಡಿಗ್ರಿ ಕೆಲವೊಂದು ನಕ್ಷತ್ರದ ಯಾವ ಡಿಗ್ರಿ ಅಂತ ಇರುತ್ತೆ ಸರ್, ಅಂದ್ರೆ ಇದು ಇಷ್ಟು ಡಿಗ್ರಿಯಲ್ಲೇ ಇರಬೇಕು ಈಗ. ಹೌದು, ಇರುತ್ತೆ. ಡಿಗ್ರಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಪ್ರತಿಯೊಂದು ಕೂಡ ಡಿಗ್ರಿ ಕೂಡ ಇರುತ್ತೆ. ಅದ್ರ ನೀವು ಪಾದಗಳ ಲೆಕ್ಕಾಚಾರದಲ್ಲಾದ್ರೂ ತಗೋಬಹುದು, ಡಿಗ್ರಿ ಎಲ್ಲಾದ್ರೂ ತಗೋಬಹುದು, ಅಲ್ಟರ್ನೇಟಿವ್ ಅದು. ಸೊ ಡಿಗ್ರಿಗಳು ಕೂಡ ತಗೋಬಹುದು, ನಿಮ್ಗೆ ಡಿಗ್ರಿನೂ ಈಸಿ ಆಗುತ್ತೆ, ಎರಡನ್ನೂ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಓಕೆನಾ? ಪಾದಗಳ ಲೆಕ್ಕಾಚಾರದಲ್ಲೂ ತಿಳ್ಕೊಬಹುದು, ಡಿಗ್ರಿ ಲೆಕ್ಕಾಚಾರದಲ್ಲೂ ತಿಳ್ಕೊಬಹುದು. ಸೊ ಈಸಿಯೆಸ್ಟ್ ಮೆಥಡ್ ಪಾದಗಳು. ಡಿಗ್ರಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು, ಆದ್ರೆ ಎರಡನ್ನೂ ಕಲೀಲೇಬೇಕು. ಈಗ ಎರಡನ್ನೂ ಕೂಡ ತಗೋತೀನಿ, ಎರಡನ್ನೂ ಹೇಳ್ಕೊಡ್ತೀನಿ. ಈ ಸೌತ್ ಇಂಡಿಯನ್ ನಾರ್ತ್ ಇಂಡಿಯಾ ಚಾರ್ಟ್ ಅಲ್ಲಿ ಏನಿದೆ ಸರ್ ಅದು? ಇದು ಸೌತ್ ಇಂಡಿಯನ್ ಚಾರ್ಟ್ಸ್ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಈಗ ಸಾಧ್ಯ ಆದ್ರೆ. ಒಂದ್ ನಿಮಿಷ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅಲ್ವಾ? ಈಗ ನಾನ್ ನಿಮ್ಗೆ ಇವತ್ತು ತೋರಿಸಿರುವಂತದ್ದು ಸೌತ್ ಇಂಡಿಯನ್ ಕುಂಡ್ಲಿ. ಹೀಗೆ ಚೌಕಾಕಾರವಾಗಿರುತ್ತೆ, ಸ್ಕ್ವೇರ್ ಆಗಿರುತ್ತೆ ನೋಡಿ. ಇದು ಈಗ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇದು ಸೌತ್ ಇಂಡಿಯನ್ ಕುಂಡ್ಲಿ. ಅದೇ ನಾರ್ತ್ ಇಂಡಿಯನ್ ಕುಂಡ್ಲಿ ಅಂದ್ರೆ ಸ್ವಲ್ಪ ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ? ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ. ನಾನು ಅದನ್ನ ಆಡ್ ಮಾಡೋದನ್ನ ಮರ್ತಿದ್ದೀನಿ, ಆಡ್ ಮಾಡಿಲ್ಲ, ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಅದು ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ. ಇದು ಸೌತ್ ಇಂಡಿಯನ್ ಕುಂಡ್ಲಿ. ಇದು ನಾವು ನಮ್ಮ ಕಡೆ ಬಳಸುವಂಥದ್ದು, ದಕ್ಷಿಣ ಭಾರತದಲ್ಲಿ ಬಳಸುವಂಥದ್ದು ಸೌತ್ ಇಂಡಿಯನ್ ಕುಂಡ್ಲಿ. ಇದು ಹೆಚ್ಚಾಗಿ ಇದೇ ರೀತಿ ಇರುತ್ತೆ. 3 ರೀತಿ ಬರುತ್ತೆ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ನಾರ್ತ್ ಈಸ್ಟ್ ಮತ್ತೆ ಡಿಫರೆನ್ಸ್ ಆಗಿ ಬರುತ್ತೆ. ಅದು 3ನೇ ರೀತಿ. ಒಟ್ನಲ್ಲಿ 3 ರೀತಿ ಕುಂಡ್ಲಿ ಹೆಚ್ಚಾಗಿ ಭಾರತದಲ್ಲಿ ಬಳಕೆ ಇದೆ. ಅದು ಕನ್ಫ್ಯೂಸಿಂಗ್ ಅನ್ಸುತ್ತೆ, ಅದು ನನಗೂ ಕನ್ಫ್ಯೂಸಿಂಗ್ ಅನ್ಸುತ್ತೆ ನಾರ್ತ್ ಇಂಡಿಯನ್ ಕುಂಡ್ಲಿ. ನಾವೆಲ್ಲ ಇದರಲ್ಲೇ ಅಭ್ಯಾಸ ಮಾಡಿರೋದ್ರಿಂದ ನಮ್ಗೆ ಇದು ತುಂಬಾ ಸುಲಭ. ಓಕೆನಾ? ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಅದನ್ನ ಬೇಕಿದ್ರೆ ಕಲ್ತ್ಕೋಬಹುದು. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಲೋಡ್ ತಗೊಳ್ಳೋದಕ್ಕೆ ಮಾಡ್ಬೇಕು ಅಷ್ಟೇನೆ, ಅವಶ್ಯಕತೆ ಇಲ್ಲ. ಇದೇ ಸಾಕಾಗುತ್ತೆ ನಮ್ಗೆ, ಇದೇ ಚೆನ್ನಾಗಿದೆ, ಇದೇ ಈಸಿ ಆಗಿದೆ. ಓಕೆನಾ? ಮತ್ತೆ ಯಾರಿಗಾದ್ರೂ ಕ್ವಶನ್ ಇದೆಯಾ? ಯಾರಾದ್ರೂ ಏನ್ ಕ್ವಶನ್ ಇದ್ರು ಕೇಳ್ಬೋದು. ಯಾರಿಗಾದ್ರೂ ಕ್ವಶನ್ ಇದ್ರೆ ಚಾಟ್ ಮಾಡಿ ಕೇಳಿ, ಕ್ಲಾಸ್ ಎಂಡ್ ಮಾಡೋಣ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ.
ಆಯ್ತಲ್ವಾ? ಯಾರ್ದು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಡೌಟ್ಸ್ ಇದ್ರೆ ಚಾಟ್ ಮಾಡಿ. ಮಾಡ್ತಾ ಇದ್ದೀರಾ ಯಾರಾದರೂ? ಓಕೆ, ನೀವೇ ಯಾರು ಬೇಕಾದರೂ ಡೈರೆಕ್ಟಾಗಿ ಅನ್ಮ್ಯೂಟ್ ಮಾಡಿದ್ದೀನಿ, ಯಾರು ಬೇಕಾದರೂ ಮ್ಯೂಟ್ ತೆಕ್ಕೊಂಡು ಮಾತಾಡ್ಬೋದು. ಗುರು ಮಂತ್ರ ಲಿಂಕ್ ಇದ್ರೆ ಕಳಿಸ್ತಿ. ನೋಡಿ, ಗುರು ಮಂತ್ರಗಳು ತುಂಬಾ ಇದಾವೆ. ನಿಮ್ಗೆ ಯಾವ ಮಂತ್ರ ಬೇಕು? ಬೃಹಸ್ಪತಿಯೇ ನಮಃ ಮಂತ್ರ ಇದೆ. ಸೊ ಮಂತ್ರಗಳ ಲಿಂಕ್ ಕೊಡುವಂಥದ್ದಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ, ಪುಸ್ತಕಗಳಲ್ಲೂ ಸಿಗುತ್ತೆ. ಡೈರೆಕ್ಟಾಗೆ ಡೈರೆಕ್ಟಾಗೆ ಸಿಗುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಆ ಮಂತ್ರವನ್ನ ಬೇಕಾದರೂ ಓದ್ಕೋಬಹುದು. ಇಲ್ಲ ಅಂದ್ರೆ ಬೃಹಸ್ಪತಿಯೇ ನಮಃ ಮಂತ್ರ ಜಪ ಮಾಡ್ಕೋಬಹುದು. ಅಥವಾ ಯಾವುದಾದ್ರೂ ಗುರುಗಳು ರಾಯರ ನಮಸ್ಕಾರ ಮಂತ್ರಗಳನ್ನ ಹೇಳ್ಕೋಬಹುದು. ಅಥವಾ ಶ್ರೀಧರ ಸ್ವಾಮಿಗಳ ಮಂತ್ರ, ನಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತಾಗ್ಲಿ. ಯಾವುದೇ ಮಂತ್ರ, ಯಾವುದೇ ದೇವರ ಮಂತ್ರಗಳನ್ನ ಕೂಡ ಜಪ ಮಾಡ್ಕೋಬಹುದು. ಇಂಥದ್ದೇ ಮಂತ್ರ ಅಂತೇನಿಲ್ಲ. ಶ್ರೀಧರ ಸ್ವಾಮಿಗಳ ಮಂತ್ರನ ಹಾಕ್ತೀರಾ ಸರ್ ನೀವು ಪ್ಲೀಸ್? ಸರಿ, ನಾನು ಕಳಿಸ್ಕೊಡ್ತೀನಿ. ಓಕೆನಾ? ಹಲೋ ಸರ್. ಹಾ, ನಮಸ್ತೆ, ಹೇಳಿ. ನಮಸ್ಕಾರ ಸರ್. ಸರ್, ಈಗ ನಮಗೆ ಈಗೇನ ಸೌತ್ ಇಂಡಿಯನ್ ಕುಂಡ್ಲಿ ಐತಲ್ ಸರ್, ಇದು ಕೇಂದ್ರ ಸ್ಥಾನಗಳು ಏನದಾವಲ್ರಿ, ಅದು ಅಷ್ಟು ಕನ್ಫ್ಯೂಸ್ ಆಗತ್ತೆ ಸರ್ ಇದು. ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಗೆ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೀನಿ. ಸೌತ್ ಇಂಡಿಯನ್ ಕುಂಡ್ಲಿ ಕೇಂದ್ರ ಸ್ಥಾನಗಳು ಕನ್ಫ್ಯೂಸ್ ಆಗುತ್ತಾ ನಿಮ್ಗೆ? ಹೌದು ಸರ್. ಅದು ಕೇಂದ್ರ ಸ್ಥಾನಗಳ ಬಗ್ಗೆ ವಿಡಿಯೋ ಬಂದಾಗ ನೋಡ್ಕೊಳ್ಳೋಣ. ಓಕೆನಾ? ಇವಾಗ ಇನ್ನೂ ಜಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಇದೀನಿ. ಸೊ ನೀವು ಸ್ವಲ್ಪ ಓಕೆನಾ? ಸ್ಟಾರ್ಟಿಂಗ್ ನಲ್ಲಿ ಇದೀನಿ, ಆಮೇಲೆ ನೋಡೋಣ, ಆಮೇಲೆ ಹೇಳ್ತೀನಿ. ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತೀನಿ. ಆಯ್ತಾಯ್ತು ಸರ್. ಓಕೆ. ನಾರ್ತ್ ಇಂಡಿಯನ್ ಅಂದ್ರೆ 147 ಎಲ್ಲವೂ 147 ಎಲ್ಲವೂ 14710. ಓಕೆನಾ? ಎಲ್ಲವೂ 14710. ಅದ್ರಲ್ಲಿ ಕನ್ಫ್ಯೂಸ್ ಏನಿಲ್ಲ. ಅದು ಆಮೇಲೆ ನೋಡೋಣ. ಇವಾಗಲೇ ನಾವು ಹೇಳಿದ್ರೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಕೇಳಿ, ವಿಷಯಾಂತರ ಮಾಡೋದಕ್ಕೆ ಹೋಗ್ಬಿಡಿ, ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಕ್ಲಾಸ್ ನಲ್ಲಿ ಏನ್ ಹೇಳಿದೀನಿ ಆ ರೀತಿ ಕ್ವಶನ್ ಮಾತ್ರ ಕೇಳಿ. ದಕ್ಷಿಣಾಮೂರ್ತಿದು ಒಂದು ಗುರು ಮಂತ್ರ ಬರುತ್ತಲ್ಲ, ಅದು ನಡೆಯುತ್ತಲ್ಲ? ಮಂತ್ರಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಆನಂತರ. ಈಗ ತೊಂದರೆ ಇಲ್ಲ, ನೀವು ಯಾವುದೇ ದಕ್ಷಿಣಾಮೂರ್ತಿ ಮಂತ್ರ ಖಂಡಿತವಾಗ್ಲೂ ಹೇಳ್ಕೋಬಹುದು, ಏನು ತೊಂದರೆ ಇಲ್ಲ. ಅನಿತಾ ಗೌಡ, ಧರ್ಮ ಸೂಕ್ಷ್ಮಗಳು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ನೋಡಿ, ಧರ್ಮ ಸೂಕ್ಷ್ಮಗಳು ಅಂತಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ, ಅಥವಾ ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಚಿಕ್ಕ ಪುಟ್ಟ ವಿಷಯಗಳು ಕೆಲವೊಂದೊಂದ್ಸಲ ನಮ್ಮ ಪರ್ಸ್ಪೆಕ್ಟಿವ್ ನಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ತಪ್ಪು ಸರಿ ಅಂತ ಅನ್ಸುತ್ತೆ. ಅದೇ ಬೇರೆಯವರ ದೃಷ್ಟಿಕೋನದಲ್ಲಿ ಅದು ಬದಲಾಗುತ್ತೆ. ಈ ರೀತಿಯಾಗಿ ಚೇಂಜಸ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಧರ್ಮ ಸೂಕ್ಷ್ಮ ಅಂತ ಕರಿತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ನಾವು ಜಾಸ್ತಿ ಪುರಾಣಗಳನ್ನ, ಪುಣ್ಯಕಥೆಗಳನ್ನ ಓದುವಂಥದ್ದು, ತಿಳ್ಕೊಳ್ಳುವಂಥದ್ದು ಮಾಡ್ಕೊಳ್ತಾ ಹೋದ್ರೆ ಆ ಧರ್ಮ ಸೂಕ್ಷ್ಮಗಳು ಅಂತಂದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋವಂಥ ಒಂದು ಬುದ್ಧಿವಂತಿಕೆ ಇರುವಂಥದ್ದು ಅಂತ ಅರ್ಥ. ಅಂದ್ರೆ ಧರ್ಮ ಸೂಕ್ಷ್ಮ ಅಂದ್ರೆ ತುಂಬಾ ಅದ್ರಲ್ಲಿ ಡೀಪ್ ಆಗಿರುವಂತಹ ಶಬ್ದ ಅದು. ಅದನ್ನ ನಾನು ಮಾತಾಡ್ತಾ ನಿಮ್ಮ ಜೊತೆ ಬಳಸ್ಕೊಂಡೆ ಅದನ್ನ ನೀಟಾಗಿ ಫುಲ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಬಟ್ ಅದರ ಅರ್ಥ ಏನು ಅಂತಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ, ಅದರಲ್ಲಿ ಕೆಲವಷ್ಟು ಸೂಕ್ಷ್ಮಗಳಿರುತ್ತೆ. ಅಂದ್ರೆ ಮಾಡ್ತಾ ಇರುವಂತಹ ಧರ್ಮದಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ಅದು ಕೂಡ ಧರ್ಮ ಸೂಕ್ಷ್ಮ ಅಂತ ಹೇಳ್ತೀವಿ. ಅಥವಾ ಅಧರ್ಮದಲ್ಲೂ ಕೂಡ ಸೂಕ್ಷ್ಮವಾಗಿ ಧರ್ಮಕ್ಕಾಗಿ ಮಾಡಿರ್ತೀವಿ ಅಂತ ಹೇಳ್ತೀವಿ. ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಏನು ಇದರ ಅರ್ಥ ಏನಪ್ಪ ನಾನೀಗ ಹೇಳ್ತಾ ಇರೋದು ಅಂತಂದ್ರೆ, ಹೆಚ್ಚು ಹೆಚ್ಚು ಈ ಪುರಾಣಗಳನ್ನ ಓದ್ತಾ ಹೋದ್ರೆ ನಿಮ್ಗೆ ಆ ನಾಲೆಜ್ ಬರುತ್ತೆ. ಯಾವ ರೀತಿಯಾಗಿ ನಿಮ್ಮ ನಿರ್ಧಾರಗಳು ಇರಬೇಕು, ಯಾವ ರೀತಿಯಾಗಿ ನಿರ್ಧಾರಗಳು ಜೀವನವನ್ನ ಬದಲಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದು ನನ್ನ ಭಾವಾರ್ಥ. ಓಕೆನಾ? ಸೊ ಇದನ್ನ ಲಿಟ್ರಲ್ ಆಗಿ ತಗೊಳ್ಬೇಡಿ, ಹಾಗೇನೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಇನ್ಯಾರಿಗಾದ್ರೂ ಕ್ವಶನ್ ಇದ್ರೆ ಮಾತಾಡಿ. ಓಕೆ, ಸರಿ, ನಾನು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದೇ ಕ್ಲಾಸ್ನ ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ, ಆ ನಂತರ ನೀವು ನೋಡ್ಕೋಬಹುದು. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ.